ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಮಾರ್ಗಶೀರ್ಷ ಮಾಸದಲ್ಲಿ ಈ ತತ್ವಜ್ಞಾನ ಮಹೋತ್ಸವ ಇನ್ನೂ ಒಂದೂವರೆ ವರ್ಷ ದೂರದಲ್ಲಿದ್ದರೂ ಅದರ ಪೂರ್ವಭಾವಿ ಸಭೆ ಇವತ್ತು ಆರಂಭ ಆಗ್ತಾ ಇದೆ. ಮಾರ್ಗಶೀರ್ಷ ಮಾಸಕ್ಕೆ ಒಂದು ವಿಶೇಷ ಇದೆ. ಮೃಗಶಿರ ನಕ್ಷತ್ರ, ಆ ನಕ್ಷತ್ರಕ್ಕೆ ಸಂಬಂಧಪಟ್ಟ ಮಾಸ. ಮೃಗಶಿರಸ್ಸು ಅನ್ನೋದು ಆಕಾಶದಲ್ಲಿ ಒಂದು ಜಿಂಕೆಯ ತಲೆಯ ಹಾಗಿರ್ತಕ್ಕಂಥ ಒಂದು ನಕ್ಷತ್ರ ಪುಂಜ. ಅದು ನಕ್ಷತ್ರಗಳು ಅಂದರೆ ಅಶ್ವಿನಿ ಭರಣಿ ಇತ್ಯಾದಿ ಎಲ್ಲ ನಕ್ಷತ್ರ ಪುಂಜ. ಇವತ್ತು ನಾವು ರಾತ್ರಿಯ ಹೊತ್ತು ಆಕಾಶದಲ್ಲಿ ನೋಡ್ಬೋದು, ಇದು ಅಶ್ವಿನಿ ಇದು ಭರಣಿ ಅಂತ ಇವತ್ತು ನೋಡುವುದಕ್ಕೆ ಅವಕಾಶ ಇದೆ. ಅಷ್ಟು ಪುರುಸೊತ್ತಿಲ್ಲ ನಮಗೆ ಅಷ್ಟೇ. ಅದೊಂದು ನಕ್ಷತ್ರ ಪುಂಜ. ಆ ಮೃಗಶಿರಸ್ ಅನ್ನುವ ನಕ್ಷತ್ರ ಪುಂಜದಲ್ಲಿ ಚಂದ್ರ ಪೂರ್ಣನಾಗಿ ಯಾವಾಗ ಬರ್ತಾನೋ ಆ ಮಾಸಕ್ಕೆ ಮಾರ್ಗಶೀರ್ಷ ಮಾಸ ಅಂತ ಹೆಸರು. ಅಂದರೆ ಹುಣ್ಣಿಮೆಯ ದಿವಸ ಮೃಗಶಿರಸ್ಸು ಬರಬೇಕು. ಕೃತ್ತಿಕಾ ನಕ್ಷತ್ರ ಹುಣ್ಣಿಮೆಯ ದಿವಸ ಬಂದರೆ ಕಾರ್ತಿಕ ಮಾಸ ಆಗ್ತದೆ. ಪೂರ್ವ ಫಲ್ಗುಣಿ ಉತ್ತರ ಫಲ್ಗುಣಿ ನಕ್ಷತ್ರಗಳು ಹುಣ್ಣಿಮೆ ದಿವಸ ಬಂದರೆ ಪಾಲ್ಗುಣ ಮಾಸ ಆಗ್ತದೆ. ಹಾಗೆ ಪುಷ್ಯ ನಕ್ಷತ್ರ ಬಂದರೆ ಪೌಷ ಮಾಸ ಆಗ್ತದೆ. ಈಗ ಮಾಸ ಅಂತ ಏನು ಕರಿತೇವೆ ಅದಕ್ಕೆ ಪೂರ್ಣ ಚಂದ್ರ, ರಾಕ ಅಂತ ಹೆಸರು. ರಾಕ ಅಂದರೆ ಪೂರ್ಣ ಚಂದ್ರ, ರಾಕೇಶ. ಆ ರಾಕೇಶ ಯಾವಾಗ ಆಯಾ ನಕ್ಷತ್ರಗಳಲ್ಲಿ ಬರ್ತಾನೆ ಅದು ಮಾಸಕ್ಕೆ ಹೆಸರು. ಮೃಗಶಿರಸ್ಸು ಅನ್ನುವ ನಕ್ಷತ್ರದ ವಿಶೇಷ ಜ್ಯೋತಿಷ್ಶಾಸ್ತ್ರ ತಿಳಿದವರು ಹೇಳ್ತಾರೆ. ಮೃಗಶಿರಸ್ಸು ನಕ್ಷತ್ರ ಅದು ತಲೆಯನ್ನು ಹುಡುಕುವ ಕೆಲಸವನ್ನು ಮಾಡ್ತದೆ ಅಂತ. ಮಾರ್ಗಣ ಅಂದರೆ ಹುಡುಕುವುದು. ಸಂಸ್ಕೃತದಲ್ಲಿ ಮೃಗಣ ಮಾರ್ಗಣ ಅಂದರೆ ಹುಡುಕುವುದು ಅಂತ ಅರ್ಥ. ಶಿರಸ್ಸು ಅಂದರೆ ತಲೆ. ಇದಕ್ಕೆ ತಲೆಗೆ ತಲೆ ಅಂತ ಯಾಕೆ ಹೆಸರು? ನಮ್ಮ ಕನ್ನಡದಲ್ಲಿ ತಲೆಗೆ ತಲೆ ಯಾಕೆ ಹೆಸರು ಅಂದರೆ ತಲೆ, ಅದರಿಂದ ತಲೆ ಅಷ್ಟೇ. ಅದಕ್ಕೆ ಬೇರೆ ಮೂಲ ಹುಡುಕುವುದು ಕಷ್ಟ ಅಲ್ವಾ. ಮದುವೆಗೆ ಮದುವೆ ಅಂತ ಯಾಕೆ ಹೆಸರು ಅಂತ ಕನ್ನಡದಲ್ಲಿ ಹೇಳಿದ್ರೆ ಏನು ಹೇಳಬೇಕು? ಒಬ್ಬ ದೊಡ್ಡ ಸಾಹಿತಿ ಸಿಕ್ಕಿದ. ಯಾಕೆ ಮದುವೆ ಅಂದ್ರೆ ಆರಂಭದಲ್ಲಿ ಮಧು ಅಂತಿರುತ್ತೆ ಅಂತೆ, ಆಮೇಲೆ ವ್ಯಾನಿಸುತ್ತೆ ಅಂತ ಯಾಕೆ ಮದುವೆ ಅಂತ ಹೆಸರು. ಇನ್ನೊಬ್ಬ ಕನ್ನಡ ಸಾಹಿತಿ ಸಿಕ್ಕಿದ. ಅವ ಮಗಳಿಗೆ ಮಾಡುವ ದುಂದು ವೆಚ್ಚ ಅನ್ನುವುದರ ಆದ್ಯಕ್ಷರಗಳನ್ನು ಸೇರಿಸಿ ಮದುವೆ ಅಂತ ಮಾಡಿದ ಅಂತ ಅವ ವ್ಯಾಖ್ಯಾನ ಮಾಡಿದ. ಇದು ಕನ್ನಡದ ಕೆಲವು ಶಬ್ದಗಳಿಗೆ ವ್ಯಾಖ್ಯಾನ ಕಷ್ಟ, ಯಾಕಂದ್ರೆ ಅದಕ್ಕೆ ಧಾತು ಮೂಲ ಅನ್ನೋದು ಇರುವುದಿಲ್ಲ. ಆದರೆ ಸಂಸ್ಕೃತದ ಶಬ್ದಗಳಿಗೆ ಅದಕ್ಕೊಂದು ಧಾತು ಮೂಲ ಇರ್ತದೆ. ಇದನ್ನು ಶಿರಸ್ಸು ಅಂತ ಕರೆಯುವುದಕ್ಕೆ ಕಾರಣ ಉಂಟು. ಐತರೇಯೋಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ. ದೇವರು ಈ ಶರೀರದ ಒಳಗೆ ಪ್ರವೇಶ ಮಾಡಿದ ಒಂದು ಘಟನೆ, ಪ್ರಪದೇ ಪ್ರಾಪದ್ಯತ ಅಂತ. ಅವನು ಪ್ರವೇಶ ಮಾಡಿದ್ದು ಕಾಲಿನ ಮೂಲಕ ಪ್ರವೇಶ ಮಾಡಿದ. ಎಲ್ಲೆಲ್ಲಿ ಪ್ರವೇಶ ಮಾಡಿದ ಅಲ್ಲಿಗೆಲ್ಲ ಒಂದೊಂದು ಹೆಸರು ಬಂತು. ಇದು ಪ್ರಪದ ಯಾಕೆ, ಇದು ಜಾನು ಯಾಕೆ, ಇದು ಉದರ ಯಾಕೆ, ಇದು ಉರಸ್ಸು ಯಾಕೆ, ಇದು ಕಂಠ ಯಾಕೆ, ಎಲ್ಲ ಅದಕ್ಕೆ ಹೆಸರು ಬರುವುದಕ್ಕೆ ಕಾರಣ ಉಂಟು. ಅಲ್ಲಿಂದ ದೇವರು ವಾಯುದೇವರ ಜೊತೆಗೆ ಹೀಗೆ ಮೇಲಕ್ಕೆ ಬಂದು ಈ ತಲೆಗೆ ಪ್ರವೇಶ ಮಾಡಿದಂತೆ. ಅಲ್ಲಿಗೆ ಪ್ರವೇಶ ಮಾಡಿದ ಕೂಡಲೇ ಉಳಿದ ದೇವತೆಗಳೆಲ್ಲ ಭರ್ರ ಬಂದು ಅಲ್ಲಿ ಸೇರಿದ್ರಂತೆ. ಎಲ್ಲ ದೇವತೆಗಳು ಇಲ್ಲಿ ಸೇರಿದ್ರಿಂದ ಅದಕ್ಕೆ ಶಿರಸ್ಸು ಅಂತ ಹೆಸರಾಯ್ತಂತೆ. ಶೀರ್ಷನ್ ಶ್ರಿಯ. ಎಲ್ಲ ದೇವತೆಗಳು ಬಂದು ಈ ತಲೆಯಲ್ಲಿ ಆಶ್ರಯಣ ಮಾಡಿದ್ರಿಂದ ಆಶ್ರಯಣಾತ್ ಶಿರಃ ಅಂತ. ದೇವತೆಗಳೆಲ್ಲ ನೋಡಿ, ನಮ್ಮ ಕಣ್ಣಿನಲ್ಲಿ ನಾವು ನೋಡ್ತೇವೆ. ನಮಗೆ ನೋಡುವ ಕಣ್ಣಿನ ಶಕ್ತಿಯನ್ನು ಕೊಟ್ಟ ದೇವತೆಗೆ ಸೂರ್ಯ ಅಂತ ಹೆಸರು. ಚಕ್ಷುರಾದಿತ್ಯ ಅಂತ. ಚಕ್ಷುಸ್ಸಿನಲ್ಲಿ ಸೂರ್ಯ ನಿಂತು ನೋಡುವ ಶಕ್ತಿಯನ್ನು ಕೊಡ್ತಾನೆ. ಆದ್ರಿಂದ ಕಣ್ಣಿಗೆ ಬಂದು ಸೂರ್ಯ ಬಂದು ಕೂತ್ಕೊಂಡ. ಕಿವಿಯಲ್ಲಿ ಬಂದು ದಿಗ್ದೇವತೆಗಳು ಅಂದರೆ ಯಾರು? ಇಂದ್ರ, ಯಮ, ವರುಣ ಮತ್ತು ಸೋಮ, ಇವರು ಕಿವಿಯಲ್ಲಿ ಬಂದು ಕೂತುಕೊಂಡ್ರು. ನಾಲಿಗೆಯಲ್ಲಿ ಬಂದು ಮಾತನಾಡುವ ದೇವತೆ ಅಗ್ನಿ ಕೂತುಕೊಂಡ. ನಾಲಿಗೆಯಲ್ಲೇ ಬಂದು ರುಚಿಯನ್ನು ತಿಳಿಯತಕ್ಕಂತಹ ದೇವತೆ ವರುಣ ಬಂದು ಕೂತುಕೊಳ್ತಾನೆ. ಚರ್ಮ ಅಂತೂ ಇಲ್ಲೆಲ್ಲ ಇದೆ. ಆ ಚರ್ಮಕ್ಕೆ ಸಂಬಂಧಪಟ್ಟ ಪ್ರಾಣ ಅಂತ ಹೇಳತಕ್ಕಂತಹ ಅಹಂಕಾರಿಕ ಆತ ಬಂದು ಅಲ್ಲಿ ಕೂತುಕೊಳ್ತಾನೆ. ಎಲ್ಲ ಇಂದ್ರಿಯಗಳು ಮೂಗಿನಲ್ಲಿ ಬಂದು ಅಶ್ವಿನಿ ದೇವತೆಗಳು ಕೂತುಕೊಳ್ತಾರೆ. ಅಶ್ವಿನಿ ದೇವತೆಗಳು ಅಂದ್ರೆ ಒಂದೋ ಎರಡೋ ಅಂತ ಸಂಶಯ ಯಾವತ್ತೂ ಕೂಡ. ಒಬ್ಬರನ್ನು ಕರೆದ್ರೆ ಇಬ್ರು ಓಡಿ ಬರ್ತಾರೆ. ನಮ್ಮ ಮಾದ್ರಿ ಮಾಡಿದ್ದ ಹಾಗೆ ಅಲ್ಲ. ಒಂದು ಮಂತ್ರದಲ್ಲಿ ಕರೆದದ್ದು ನಕುಲ ಸಹದೇವ ಅಂತ ಎರಡು ಮಕ್ಕಳನ್ನು ಕೊಟ್ಟು ಹೋದದ್ದು. ದಸ್ರ ಮತ್ತು ನಾಸತ್ಯ ಅಂತ ಅವರಿಗೆ ಹೆಸರು. ಒಟ್ಟಿಗೆ ಬರುವವರು. ಹಾಗೆ ನಮ್ಮ ಮೂಗು ಕೂಡ ಒಂದೋ ಎರಡೋ ಅಂತ ನಮಗೆ ಯಾವತ್ತೂ ಸಂಶಯವೇ ಇರು. ಯಾಕಂದ್ರೆ ಎಡ ಮೂಗು ಬಲ ಮೂಗು ಅಂತ ಇರೋದ್ರಿಂದ ಎರಡು ಮೂಗು ಅಂತ ನಮಗೆ ಅನಿಸೋದು. ಎರಡು ಮೂಗು ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗ್ತದೆ. ಇಲ್ಲ, ನಮಗೆ ಒಂದೇ ಮೂಗು ಅಂತ ಹೇಳ್ತೇವೆ. ಅದು ಒಂದೋ ಎರಡೋ ಅಂತ ಒಂದು ಪ್ರಶ್ನೆ ಉಂಟು. ಅಕಸ್ಮಾತ್ ಒಂದೇ ಮೂಗು ಎರಡು ಹೊಳ್ಳೆಗಳು ಅಂತ ಹೇಳುವುದಾದ್ರೆ ಒಂದೇ ಕಣ್ಣು ಎರಡು ಹೊಳ್ಳೆಗಳು ಅಂತ ಹೇಳುವುದಿಲ್ಲ ನಾವು.
ಅಲ್ಲ, ಅದರಲ್ಲಿ ಮಧ್ಯದಲ್ಲಿ ಇಷ್ಟು ಜಾಗ ಇದೆ, ಹಾಗಾದ್ರೆ ಇಲ್ಲೂ ಇಷ್ಟು ಜಾಗ ಇದೆ ಅಲ್ವಾ ಎರಡು ಮೂಗುಗಳಿಗೆ. ಹಲ್ಲುಗಳಿಗೆ ಜಾಗವೇ ಇಲ್ಲದೆ ಹೋದ್ರೂ 32 ಹಲ್ಲುಗಳು ಅಂತ ಹೇಳ್ತೇವೆ. ಹಾಗಾದ್ರೆ ಎರಡು ಮೂಗು ಅಂತ ಹೇಳುವುದಿಲ್ಲ, ಇರುವುದು ಒಂದೇ ಮೂಗು ಅಂತ ಹೇಳ್ತೇವೆ, ಎರಡು ಹೊಳ್ಳೆ. ಯಾಕಂದ್ರೆ ಅದಕ್ಕೆ ಅಭಿಮಾನಿ ದೇವತೆಗಳು ದಸರಾ ನಾಸತ್ಯ ಅಂತ, ನಾಸತ್ಯ ಅಂತ ಆ ದೇವತೆಗೆ ಹೆಸರು. ಯಾಕೆ ನಾಸ ಅಂದ್ರೆ ಸಂಸ್ಕೃತದಲ್ಲಿ ಮೂಗು ಅಂತ. ಆದ್ರೆ ಇವತ್ತಿನ ಜನಕ್ಕೆ ನೋಸ ಅಂದ್ರೆ ಅರ್ಥ ಆಗ್ತದೆ, ನಾಸ ಅಂದ್ರೆ ಅರ್ಥ ಆಗುವುದಿಲ್ಲ. ನಾಸತ್ಯ ಹೇಗೆ ಪಾಶ್ಚಾತ್ಯ ತತ್ರತ್ಯ ಅತ್ರತ್ಯ ಇದ್ದ ಹಾಗೆ ನಾಸತ್ಯ ಅಂದ್ರೆ ನಾಸದಲ್ಲಿ ಇರತಕ್ಕಂತಹ ದೇವತೆ, ಮೂಗನ್ನು ನಿಯಂತ್ರಿಸತಕ್ಕಂತಹ ದೇವತೆ, ಅಶ್ವಿನಿ ದೇವತೆಗಳಿಗೆ ಆ ಹೆಸರು. ಹೀಗೆ ಎಲ್ಲ ದೇವತೆಗಳು ಪಂಚ ಇಂದ್ರಿಯಗಳು ಇರುವುದಿಲ್ಲಿ. ಇನ್ನು ಮನಸ್ಸು, ಗರುಡಶೇಷ ರುದ್ರರು ಕೂತಂತಹ ಮನಸ್ಸು ಕೂಡ ಇರುವುದಿಲ್ಲಿ. ಆ ಮನಸ್ಸು ಅನ್ನೋ ಶಬ್ದವೇ ಮೈಂಡ್ ಅಂತ ಆದದ್ದು. ಮನಸ್ಸು ಅನ್ನೋದೇ ಸ್ವಲ್ಪ ಎಡವಟ್ಟಾದದ್ದು. ಹೇಗೆ ಈಗ ನಾವು ದಶಂಬರ ಹೋಗಿ ಡಿಸೆಂಬರ್ ಆಗುತ್ತಲ್ವ, ನವೆಂಬರ್ ಹೋಗಿ ನವೆಂಬರ್ ಆಗುದಿಲ್ಲ, ಹಾಗೆ ನವೆಂಬರ್ ಇದ್ದದ್ದು ನವೆಂಬರ್ ಆದ ಹಾಗೆ ಇಲ್ಲಿ ಮೈಂಡ್ ಅಂತ ಅದು ಕೂಡ ನಮ್ಮ ಈ ಶಿರಸ್ಸಿನಲ್ಲೇ ಇರುವುದು. ಹಾಗಾಗಿ ಎಲ್ಲಾ ದೇವತೆಗಳು ಕೂಡ ಬಂದು ಆಶ್ರಯಿಸಿದ್ರಿಂದ ಇದಕ್ಕೆ ಶಿರಸ್ಸು ಅಂತ ಹೆಸರು. ಶಿರಸ್ಸಿನ ಮಾರ್ಗಣ ಅಂತ ಹೇಳಿದ್ರೆ ಜ್ಞಾನದ ಹುಡುಕಾಟ ಅಂತ ಅರ್ಥ. ಅದನ್ನ ಮೃಗಶಿರಸ್ಸು ನಕ್ಷತ್ರದಲ್ಲಿ ಒಬ್ಬ ಮಗು ಹುಟ್ಟಿತು ಅಂತಾದ್ರೆ ಜ್ಯೋತಿಷ್ಶಾಸ್ತ್ರ ನಕ್ಷತ್ರ ನಿಮಿತ್ತ ಫಲ ಹೇಳ್ತದೆ. ಏನಂದ್ರೆ ಇವನು ಜ್ಞಾನದಲ್ಲಿ ತುಂಬಾ ಆಸಕ್ತನಿರ್ತಾನೆ, ಯಾಕಂದ್ರೆ ಮೃಗಶಿರದ ಹುಡುಗ. ಆದ್ರೆ ಮೃಗಶಿರದ ಮಕ್ಕಳೇ ದಡ್ಡರಾಗುವ ಸಾಧ್ಯತೆ ಜಾಸ್ತಿ ಇದೆ. ಯಾಕಂದ್ರೆ ಉಳಿದ ಗ್ರಹಗಳು ಎಲ್ಲೆಲ್ಲೋ ಎಡವಟ್ಟಾಗಿದ್ರೆ ಹಾಗಾಗ್ತದೆ. ಆ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಬೇರೆ ಎಲ್ಲ ಅನುಕೂಲ ಇದ್ರೆ ಅವನು ವಿಶೇಷವಾಗಿ ಜ್ಞಾನದ ಕಡೆಗೆ ಸೆಳೆತ ಉಳ್ಳವ ಆಗಿರ್ತಾನೆ ಅಂತ ಅದ್ರ ಅರ್ಥ. ಆ ಮೃಗಶಿರಕ್ಕೆ ಸಂಬಂಧಪಟ್ಟ ಮಾಸ ಮಾರ್ಗಶೀರ್ಷ ಉಂಟಲ್ಲೋ, ಅದು ದೇವರಿಗೆ ಭಾರಿ ಪ್ರಿಯ ಅಂತೆ. ವರ್ಷ ಪ್ರಾರಂಭ ಆಗುವುದೇ ಮಾರ್ಗಶೀರ್ಷ ಮಾಸದಲ್ಲಿ ಅಂತ ಒಂದು ಜ್ಯೋತಿಷ್ಯದ ಒಂದು ವಿಧಾನ ಇದೆ. ಮಾರ್ಗಶೀರ್ಷದಿಂದ ಮಾರ್ಗಶೀರ್ಷಾದಿರುವ ಕ್ರಮ ಅಂತ, ಮಾರ್ಗಶೀರ್ಷದಿಂದ ಅಲ್ಲಿಗೆ ಕೇಶವ ಅಂತ ಭಗವಂತನ ನಿಯಾಮಕ ರೂಪ. ಕೇಶವ, ನಾರಾಯಣ, ಮಾಧವ, ಗೋವಿಂದ. ವಿಷ್ಣು ಎಲ್ಲಿ ಚೈತ್ರಕ್ಕೆ ವಿಷ್ಣು ಬರುವುದು. ಅದರಿಂದ ಮಾರ್ಗಶೀರ್ಷದಿಂದ ಲೆಕ್ಕಾಚಾರ ಶುರು, ಅದು ವರ್ಷದ ಆದಿ ಅಂತ ಲೆಕ್ಕ. ಆದ್ರಿಂದಲೇ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ನನ್ನ ವಿಭೂತಿ ರೂಪ ಯಾವ ಮಾಸದಲ್ಲಿ, ಮಾಸಾನಾಂ ಮಾರ್ಗಶೀರ್ಷೋಸ್ಮಿ ಅಂತ, ನಾನು ಮಾರ್ಗಶೀರ್ಷದಲ್ಲಿ ನನ್ನ ವಿಭೂತಿ ಸ್ವರೂಪವನ್ನು ಇಟ್ಟಿದ್ದೇನೆ. ಹಾಗಾಗಿ ಹುಡುಕಿ ತೆಗೆದ ಮಾಸ ಇದು ಮಾರ್ಗಶೀರ್ಷ ಮಾಸದಲ್ಲಿ. ಇವತ್ತು ಈ ತತ್ವಜ್ಞಾನ ಮಹೋತ್ಸವದ ನಿಮಿತ್ತ ಅಲ್ಲಲ್ಲಿ ನಡೆಯಬೇಕಾದಂತಹ ಸಭೆ ಇವತ್ತು ಆರಂಭ ಆಗ್ತಾ ಇದೆ ಅನ್ನೋದು ಭಗವಂತ ಕೃಷ್ಣನಿಗೆ ಈ ವಿಷಯದಲ್ಲಿ ತೃಪ್ತಿ ಇದೆ, ಅನುಗ್ರಹ ಇದೆ ಅನ್ನುವುದಕ್ಕೆ ದ್ಯೋತಕವಾದ ಒಂದು ವಿಷಯ ಅನ್ನುವುದನ್ನು ಆರಂಭದಲ್ಲಿ ಹೇಳಿ, ಈಗ ನಮ್ಮ ಜನಾರ್ದನ ಭಟ್ರು ಮಾತಾಡ್ತಾ ಹೇಳಿದ್ರು ಒಂದು ಮಾರ್ಗದರ್ಶನ ಇವತ್ತು ಕೊಡ್ತಾರೆ ಅಂತ. ಅದಕ್ಕೆ ನಾವು ನಮ್ಮ ಶ್ರೀಯುತ ಶ್ರೀನಿವಾಸ್ ಅವರನ್ನು ಪಕ್ಕದಲ್ಲಿ ಇಟ್ಟುಕೊಂಡಿದ್ದೇವೆ. ಅದರಲ್ಲಿ ಅವರು ನಿಷ್ಣಾತರು ಮಾರ್ಗದರ್ಶನ ಮಾಡುವುದರಲ್ಲಿ. ಇದು ಹೇಗೆ ನಡಿಬೇಕು, ಏನು ಕಥೆ ಅನ್ನೋದು ನಮಗೆ ಕೆಲವು ಸಭೆಗಳಲ್ಲಿ ಈಗಾಗಲೇ ಚರ್ಚೆಗೆ ಬಂದದ್ದಿದೆ. ಅದನ್ನು ನಾನು ನನ್ನ ಮಾತಿನ ಕೊನೆಯಲ್ಲಿ ಹೇಳ್ತೇನೆ. ನಾನು ಇವತ್ತು ಹೇಗೆ ಆಲೋಚಿಸ್ತಾ ಇದ್ದೇನೆ ಅಂದರೆ, ಪ್ರತಿ ತಿಂಗಳು ಒಂದೊಂದು, ಕನಿಷ್ಠ ಒಂದು ನಾವು ಯೋಚನೆ ಮಾಡ್ತಾ ಇರೋದು, ಪ್ರತಿ ತಿಂಗಳು ತುಮಕೂರಿನ ಆಸುಪಾಸಿನಲ್ಲಿ ಕನಿಷ್ಠ ಒಂದಾದರೂ ಈ ತತ್ವಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮ ನಡಿಬೇಕು. ಆ ಕಾರ್ಯಕ್ರಮ 5-6 ರೀತಿಯಲ್ಲಿ ವಿಭಿನ್ನವಾದಂತಹ ಸ್ವರೂಪದಲ್ಲಿ ನಡೆಯುವಂಥದ್ದಿರ್ತದೆ. ಅದರಲ್ಲಿ ಈಗ ಮೊದಲ ಕಾರ್ಯಕ್ರಮ ಇವತ್ತು ಅಂತ. ಆದರೆ ಇವತ್ತು ಸಲಹೆ ಸೂಚನೆ ಕೊಡುವ ಸಭೆ ಅಲ್ಲ, ಇವತ್ತು ತತ್ವಜ್ಞಾನ ಮಹೋತ್ಸವದ ಸಭೆಯ ಆರಂಭ. ಹಾಗಾಗಿ ನಾನು ಆರಂಭದಲ್ಲಿ ಒಂದು 20 ನಿಮಿಷ ಒಂದು ತತ್ವದ ಬಗ್ಗೆ ಜಿಜ್ಞಾಸೆಯನ್ನು ನಿಮ್ಮ ಮುಂದೆ ಇಟ್ಟುಕೊಂಡು ತತ್ವ ಚಿಂತನೆ ನಡೆಸುವ. ಇಷ್ಟು ಜನ ಸೇರಿದ್ದೀರಿ, ಇದರಲ್ಲಿ ಇವ್ರದ್ದು ಎಷ್ಟು ಕೆಲಸ ಇದೆ ಅಂತ ಗೊತ್ತಾಗ್ತಾ ಉಂಟು. ಈಗ ಎಲ್ಲರೂ ಸೇರಿಸುವುದು ಅಂತ ಹೇಳಿದರೆ, ಒಂದು ಕಚ್ಚೆಗಳನ್ನು ಸೀರೆಗಳನ್ನು ಸೇರಿಸುವುದು ಎಷ್ಟು ಕಷ್ಟ ಅಂತ ಹೇಳ್ತಾನೆ ನಮ್ಮ ವಾತ್ಸ್ಯಾಯನ ಹೇಳ್ತಾನೆ. ಅವುಗಳನ್ನೆಲ್ಲ ಒಂದು ಚಪ್ಪರದ ಅಡಿಯಲ್ಲಿ ಸೇರಿಸುವುದು ಅಂದ್ರೆ ಅದು ಅಸಾಧ್ಯವಾದ ಕೆಲಸ ಅಂತ ಹೇಳ್ತಾನೆ. ಸುಲಭದ ಮದುವೆ ಇಟ್ಟರೆ ಬರ್ತಾರಂತೆ. ಯಾಕಂದ್ರೆ ಮದುವೆಯ ನಂತರ ಮುಂದಕ್ಕೆ ಒಂದು ಕಾರ್ಯಕ್ರಮ ಇರ್ತದಲ್ವ, ಎಲೆಯ ಪಕ್ಕದಲ್ಲಿ ಏನೇನೋ ಕಾರ್ಯಕ್ರಮಗಳು ಇರ್ತವೆ, ಅಲ್ಲಿ ಎಲ್ಲರೂ ಸೇರ್ತಾರಂತೆ. ಆದ್ರೆ ಜ್ಞಾನದ ವಿಷಯದಲ್ಲಿ ಒಂದು ಚಪ್ಪರದ ಅಡಿಯಲ್ಲಿ ಎಲ್ಲರನ್ನು ಸೇರಿಸುವುದು ಅಂದ್ರೆ ಅದು ಎಷ್ಟು ಕ್ಲಿಷ್ಟ ಅಂತೇಳಿ ಪ್ರಾಚೀನ ಶಾಸ್ತ್ರಕರ್ತರು ಕಾಮಸೂತ್ರವನ್ನು ರಚಿಸಿರ್ತಕ್ಕಂಥ ವಾತ್ಸ್ಯಾಯನ ಅವನು ಕೂಡ ಆ ಬಗ್ಗೆ ಚಿಂತನೆ ನಡೆಸ್ತಾನೆ. ಬಹಳ ಕ್ಲಿಷ್ಟವಾದದ್ದು. ಆದರೆ ಮನುಷ್ಯನಲ್ಲಿ ಜ್ಞಾನದ ಕಡೆಗೆ ತುಡಿತ ಅನ್ನೋದು ಸ್ವಭಾವ, ಅದು ಪ್ರಭಾವ ಅಲ್ಲ, ಅದು ಅವರ ಸ್ವಭಾವ. ನೀವು ನೇಚರ್ ಅಂತ ಹೇಳುವುದಿಲ್ಲ, ನ್ಯಾಚುರಲಿ ಇರ್ತದೆ ಅಂತ ಅರ್ಥ. ಅವರಲ್ಲಿ ಜ್ಞಾನದ ಕಡೆಗೆ ತುಡಿತ ತಾನಾಗಿರ್ತದೆ. ಆದರೆ ಯಾರಿಗೆ ಹೇಗೆ ಜ್ಞಾನ ಕೊಡಬೇಕು ಅಂತ ನಮ್ಗೆ ಗೊತ್ತಿಲ್ಲ, ಇದು ಸಮಸ್ಯೆ ಆಗಿರೋದು. ಜ್ಞಾನದ ಕಡೆಗೆ ಆಸಕ್ತಿ, ಹಸಿವು ಅದು ಮನುಷ್ಯನಲ್ಲಿ ಇದ್ದೇ ಇರ್ತದೆ. ಹೇಗೆ ಇತರ ಪ್ರಾಣಿಗಳಲ್ಲಿ ಹೊಟ್ಟೆಯ ಬಗ್ಗೆ ಹಸಿವು,
ಆಹಾರ ನಿದ್ರಾ ಭಯ ಮೇಥುನಾನಿ ಸಮಾನಮೇತತ್ ಪಶುಭಿರ್ನರಾಣ. ಆಹಾರದ ಬಗ್ಗೆ ಹಸಿವು ಇತರ ಪ್ರಾಣಿಗಳಲ್ಲಿ ಹೇಗೆ ಸ್ವಭಾವವೋ ಹಾಗೆ ಮನುಷ್ಯನಲ್ಲಿ ವಿದ್ಯೆಯ ಬಗ್ಗೆ ಜ್ಞಾನದ ಬಗ್ಗೆ ಹಸಿವು ಅನ್ನುವುದು ಸ್ವಭಾವ. ಇವತ್ತು ನಾವು ಆಲೋಚನೆ ಮಾಡ್ತೇವೆ, ನಮ್ಮ ಮಕ್ಕಳು ಯಾಕೆ ಶಾಲೆಗೆ ಹೋಗ್ತಾರೆ? ಯಾಕಂದರೆ ನಾವು ಜೋರು ಮಾಡಿ ಕಳಿಸುವುದರಿಂದ ಅಲ್ಲ. ನಿಜವಾಗಿ ನಾವು ಕಳಿಸುವುದರಿಂದ ಅವರು ಶಾಲೆಗೆ ಹೋಗುವುದಲ್ಲ. ನೀವು ಶಾಲೆಗೆ ಹೋಗದೆ ಮನೆಯಲ್ಲೇ ಕೂಡಿ ಅಂತ ಹೇಳಿದರೆ ಮಕ್ಕಳು ಕೂಡಲ್ಲ, ಏನಾದರೂ ಕಲಿಬೇಕು ಅಂತ ಹಠ ಹಿಡಿತಾರೆ. ನಿಮ್ಮ ಗೋಡೆಯಲ್ಲೆಲ್ಲ ಮಹಾಭಾರತ ರಾಮಾಯಣ ಕಾವ್ಯವನ್ನು ಬರೆದಾಕ್ತಾರೆ. ಅವರಿಗೆ ಇದ್ದಿಲು ಸಿಕ್ಕಿದ್ರೂ ಸಾಕು, ಗೋಡೆಯಲ್ಲೆಲ್ಲ ಬರೆದು ಗೀಚು ಬಿಡ್ತಾರೆ. ಇಲ್ಲ ಕಲ್ಲು ಸಿಕ್ಕಿದ್ರೆ ಕಲ್ಲನ್ನು ಹಿಡ್ಕೊಂಡು ಗೀಚ್ತಾರೆ. ನಮ್ಮ ಗೋಡೆ ಹಾಳಾಗಬಾರ್ದು ಅಂತ ನೀವು ಶಾಲೆಗೆ ಕಳಿಸ್ತೀರಿ, ಅಲ್ಲಿ ಹೋಗಿ ಅಂತ ಕಲಿತಾರೆ ಅವರು. ಕಲಿಕೆ ಅನ್ನೋದು ಮನುಷ್ಯ ಸ್ವಭಾವದಲ್ಲೇ ಇರುವುದು. ಪ್ರಾಚೀನ ಕಾಲದಲ್ಲಿ ನಾವು ಕೇಳ್ತೇವೆ ಶಾಲೆ ಇರಲಿಲ್ಲ. ಇವತ್ತು ಇತಿಹಾಸ ಯದ್ವಾ ತದ್ವಾ ಇತಿಹಾಸ, ನಮ್ಮ ಹರಪ್ಪ ಮೊಹೆಂಜೋದಾರೋ ಸಂಸ್ಕೃತಿ ಹಾಗೆ ಹೀಗೆ ಅಂತ ಇತಿಹಾಸಗಳೆಲ್ಲ ಇದ್ದಾವಲ್ಲ, ಆ ಇತಿಹಾಸವನ್ನು ನಂಬಲೇಬೇಕು ಅಂತ ನಾನು ನಿಮ್ಮ ಹತ್ರ ಹೇಳುವುದಿಲ್ಲ, ನಂಬುದಾದ್ರೆ ನಂಬಿ. ಆದರೆ ಶ್ರೀ ಮಹಾಭಾರತ ಇತಿಹಾಸ ಗ್ರಂಥ ಏನು ಇತಿಹಾಸವನ್ನು ಹೇಳ್ತದೆ, ಮನುಷ್ಯ ಕುಲದ ಆದಿಯಲ್ಲೂ ಕೂಡ ವೇದ ಇತ್ತು, ವೇದಜ್ಞವಲ್ಲದೆ ಇರತಕ್ಕಂಥ ಸಮಾಜವೇ ಇರಲಿಲ್ಲ ಅಂತ ಹೇಳ್ತದೆ. ವೇದಜ್ಞಾನವಿಲ್ಲದ ಸಮಾಜ ಇರಲಿಲ್ಲ. ಅಂದರೆ ಮಂಗನಿಂದ ಮಾನವ ಇತ್ಯಾದಿ ಏನು ಡಾರ್ವಿನ್ನನ ವಾದ ಇತ್ತೊಂದು ವಾದ, ಇದನ್ನು ಯಾವುದನ್ನು ಕೂಡ ವೇದವ್ಯಾಸರು ತಮ್ಮ ಶಾಸ್ತ್ರದಲ್ಲಿ ಉಲ್ಲೇಖಿಸುವುದೇ ಇಲ್ಲ. ಹಾಗಿಲ್ಲ ಅಂತ ಹೇಳ್ತಾರೆ. ಹಾಗಲ್ಲ. ಮಂಗನಿಂದ ಮಾನವ ಹೌದಾಗಿದ್ರೆ ಈಗ ಮಂಗಗಳು ಇಷ್ಟು ಯಾಕಿದ್ದಾವೆ ಅಂತ ಒಂದು ಪ್ರಶ್ನೆ, ಅಥವಾ ಈ ಮಂಗನ ಬಾಲ ಹೇಗೆ ಬಿದ್ದು ಹೋಯಿತು ಅಂತಲೇ ಒಂದು ದೊಡ್ಡ ಸಮಸ್ಯೆ. ಅಂದ್ರೆ ಇದೆಲ್ಲ ಮಂಗನಿಂದ ಮಾನವ ಅಲ್ಲ ಅಂತ ಇವತ್ತು ವಿಜ್ಞಾನಿಗಳೇ ಒಪ್ಪುವುದಕ್ಕೆ ತೀರ್ಮಾನ ಮಾಡಿದ್ದಾರೆ. ಅದು ಹಾಗಲ್ಲ, ಅದೊಂದು ಕಲ್ಪನೆ ಮಾತ್ರ ಅಂತ. ಹಾಗಾದರೆ ಇತಿಹಾಸ ತಸ್ಯವಾ ಮಹತೋ ಭೂತಸ್ಯ ನಿಶ್ವಸಿತಮೇತತ್ ಯದೃಗ್ವೇದೋ ಯಜುರ್ವೇದ ಸಾಮವೇದೋ ಥರ್ವವೇದ ಶಿಕ್ಷಾ ವ್ಯಾಕರಣಂ ಛಂದಃ. ಉಪನಿಷತ್ತು ಹೇಳುತ್ತೆ, ಆ ಭಗವಂತನ ಉಸಿರು ಸಮಗ್ರ ಜ್ಞಾನ. ಆ ಉಸಿರಿನಿಂದ ಜ್ಞಾನ ಹೊರಗೆ ಬಂದಾಗ ಅದನ್ನೆಲ್ಲ ಹೀರಿಕೊಳ್ಳುವುದಕ್ಕೆ 4 ಕಿವಿ, 2 ಕಿವಿ ಸಾಕಾಗದೆ 8 ಕಿವಿಯನ್ನಿಟ್ಟುಕೊಂಡು ಚತುರ್ಮುಖ ಬ್ರಹ್ಮ ಅವೆಲ್ಲವನ್ನು ತನ್ನಲ್ಲಿ ಧರಿಸಿದ. ತಾನು ಅಷ್ಟನ್ನೂ ಧರಿಸಿದಂತಹ ಜ್ಞಾನವನ್ನು ತನ್ನ ಮಕ್ಕಳಿಗೆ, 10ನೆಯವನಾದ ನಾರದನಿಗೆ, ಮರೀಚಿ, ಅತ್ರಿ, ಪುಲಸ್ತ್ಯ, ಪುಲಹ, ಮರೀಚ್ಯತ್ರ್ಯಂಗಿರಸೌ ಪುಲಸ್ತ್ಯ ಪುಲಹ ಕ್ರತು ಭೃಗುರು ವಸಿಷ್ಠೋ ದಕ್ಷಶ್ಚ ದಶಮಸ್ತತ್ರ ನಾರದ ಅಂತ. ಇಂಥ ದೊಡ್ಡ ದೊಡ್ಡ ಜ್ಞಾನಿಗಳು ಅವರಲ್ಲಿ ಆ ಚತುರ್ಮುಖ ಜ್ಞಾನವನ್ನು ತುಂಬಿಸಿದ. ಆಮೇಲೆ ಅವರ ಗೋತ್ರ ಶಿಷ್ಯ ಪರಂಪರೆಯ ಮೂಲಕವಾಗಿ ಆ ಜ್ಞಾನ ವಿಸ್ತಾರವಾಗಿ ಬೆಳೆದು ಬಂತು. ಗೋತ್ರವನ್ನು ಕಿವಿಮುಟ್ಟಿ ಹೇಳತಕ್ಕಂಥವರು ಪ್ರತಿಯೊಬ್ಬರು ನಾನು ಈ ಜ್ಞಾನವನ್ನು ಉಳಿಸ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ ಇವತ್ತಿಗೂ. ಈಗ ಇಲ್ಲಿ ಕೂತವರು ಯಾರ್ಯಾರು ನಾವಿದ್ದೇವೆ, ನಾವೆಲ್ಲ ಬೆಳಗ್ಗೆಯೋ ಸಾಯಂಕಾಲವೋ ಸಂಧ್ಯಾವಂದನೆಯ ಹೊತ್ತಿಗೆ 2 ಕಿವಿಗಳನ್ನು ಹೀಗೆ ಮುಟ್ಟಿಕೊಳ್ತೇವೆ. 2 ಕಿವಿಗಳನ್ನು ಮುಟ್ಟುವುದು ಅದು ಯಥಾಸವ್ಯ ದಕ್ಷಿಣೇ ಶ್ರೋತ್ರೇ ಸಂಸ್ಪೃಶ್ಯ, ಅಂದರೆ ದಕ್ಷಿಣೇನ ದಕ್ಷಿಣಂ ವಾಮೇನ ವಾಮಂ. ಎಡಗೈಯಿಂದ ಎಡಗಿವಿಯನ್ನು, ಬಲಗೈಯಿಂದ ಬಲಗಿವಿಯನ್ನು ಮುಟ್ಟಿಕೊಳ್ಳಬೇಕು. ಮುಟ್ಟಿಕೊಳ್ಳುವುದಕ್ಕೆ ಕಾರಣ ಇದೆ, ಅದಕ್ಕೆಲ್ಲ ಶಾಸ್ತ್ರ ಕಾರಣ ಹೇಳುತ್ತೆ. ಅದನ್ನೇ ಯಾಕೆ ಮುಟ್ಟಬೇಕು, ತಲೆಯನ್ನು ಮುಟ್ಟಿಕೊಳ್ಬಾರ್ದು ಯಾಕೆ, ಕೆಳಗೆ ಅದೆಲ್ಲ ಕಾರಣ ಕೊಡುತ್ತೆ. ಪುರುಸೊತ್ತಾದರೆ ನಿರೂಪಣೆ ಮಾಡೋಣ. ಅಂತೂ ಕಿವಿಯನ್ನು ಮುಟ್ಟಿಕೊಳ್ಬೇಕು. ಕಿವಿಯನ್ನು ಮುಟ್ಟಿಕೊಂಡು ನನ್ನ ಮೂಲ ಪುರುಷನನ್ನು ನಾನು ಹೇಳಬೇಕು. ಮೂಲ ಪುರುಷ, ನಮ್ಮ ಮೂಲ ಪುರುಷ ಇಂಥವ, ಅಗಸ್ತ್ಯ ಇರ್ಬೋದು, ಅಥವಾ ಕಶ್ಯಪ, ಅತ್ರಿ, ಭರದ್ವಾಜ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ವಸಿಷ್ಠ ಇರ್ಬೋದು, ಅಥವಾ ಭೃಗು ಮತ ಅಥವಾ ಅಂಗಿರಸರು ಇರ್ಬೋದು. ಒಟ್ಟು 10 ಮೂಲ ಪುರುಷರು. ಆ ಮೂಲ ಪುರುಷರನ್ನು ನಾವು ಚಿಂತಿಸಬೇಕು. ಮೂಲ ಪುರುಷರನ್ನು ಗೋತ್ರ ಅಂತ ಉಲ್ಲೇಖ ಮಾಡಿ, ಆ ಗೋತ್ರದಲ್ಲಿ ಹಿಂದೆ ಮುಂದೆ ಬಂದಿರಬಹುದಾದಂತಹ ವರರು ಅಥವಾ ಪ್ರವರರು ಅಂದರೆ ಶ್ರೇಷ್ಠರು. ಯಾರು ಅದರಲ್ಲಿ ಭಾರಿ ಶ್ರೇಷ್ಠರಾಗಿದ್ದಾರೆ, ಭಾರಿ ಕೆಲಸ ಮಾಡಿದ್ದಾರೆ ಅಂಥವರು 3 ಜನವೋ 5 ಜನವೋ ಅವರನ್ನು ಹೇಳಬೇಕು. ಅದನ್ನು ಪಂಚಾರ್ಷೇಯ ಅಥವಾ ತ್ರ್ಯಾರ್ಷೇಯ ಅಂತ ಕರಿತೇವೆ. ಪಂಚಾರ್ಷೇಯ ಪ್ರವರ ಅಥವಾ ತ್ರ್ಯಾರ್ಷೇಯ, 3 ಅಥವಾ 5 ಋಷಿಗಳ ಹೆಸರನ್ನು ಹೇಳಬೇಕು. ಹೆಸರನ್ನು ಹೇಳಿ ಅಂಥದ್ರಲ್ಲಿ ಬಂದವ ನಾನು ಋಗ್ವೇದವನ್ನು ಅಧ್ಯಯನ ಮಾಡಿ ಉಳಿಸುವ ಜವಾಬ್ದಾರಿ ತಗೊಂಡವ ಅಂತ ಹೇಳಬೇಕು. ಋಗ್ವೇದ ಅಥವಾ ಅಂತ ಋಕ್ಷಾಖಾಧ್ಯಾಯಿ ಅಂತ ಹೇಳಬೇಕು. ಇಲ್ಲ ಯಜುರ್ವೇದದ ಜವಾಬ್ದಾರಿ ಹೊತ್ತವಾದರೆ ಯಜುಶಾಖಾಧ್ಯಾಯಿ ಅಂತ ಹೇಳಬೇಕು. ಸಾಮಶಾಖಾಧ್ಯಾಯಿ ಅಂತ ಹೇಳಬೇಕು. ಆಮೇಲೆ ಯಾವುದೋ ಹೆಸರಿಲ್ಲದೆ ಇದ್ದ ಶಾಖ ಅದನ್ನು ಹೇಳುವ ಹಾಗಿಲ್ಲ. ಯಾವುದೋ ನಮ್ಮ ತುಮಕೂರಿನ ಸಿಂಡಿಕೇಟ್ ಶಾಖಾಧ್ಯಾಯಿ, ಅದೆಲ್ಲ ಸಿಂಡಿಕೇಟ್ ಬ್ಯಾಂಕಿನ ಶಾಖೆ, ಆ ಶಾಖೆಗಳೆಲ್ಲ ಹೇಳುವುದಲ್ಲ. ಋಕ್ಷಾಖ, ಯಜುಶಾಖ, ಸಾಮಶಾಖ. ಈ ಋಷಿಮುನಿಗಳು ಕೊಟ್ಟ ಜ್ಞಾನವನ್ನು ಅಧ್ಯಯನ ಮಾಡಿ ಉಳಿಸುವುದಕ್ಕೋಸ್ಕರ ಇರತಕ್ಕಂಥವ ನಾನು. ಇವತ್ತು ಹೇಳುವುದು ಹಾಗೆ. ಅಂದರೆ ನಮ್ಮಲ್ಲಿ ನಾವು ಸುಳ್ಳು ಹೇಳುವುದಕ್ಕಿಂತ ಜಾಸ್ತಿ ಬೇರೆ ಯಾರು ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನಿಸುವಷ್ಟು ಸುಳ್ಳು ಹೇಳ್ತೇವೆ ನಾವು.
ಋಕ್ಷಾಖಾಧ್ಯಾಯಿಯಿಂದ ಕೆಲವು ಸಲ ಹೇಳ್ತೇವೆ. ಆದರೆ ಋಗ್ವೇದದ ಒಂದು ಪುರುಷ ಸೂಕ್ತದ ಅಧ್ಯಯನ ನಡೆಸಿರುವುದು ಅಪರೂಪ ಅನ್ನುವ ಸ್ಥಿತಿ ಇವತ್ತು ಹಳ್ಳಿಗಳಲ್ಲಿದೆ. ಇದನ್ನೆಲ್ಲ ಕಂಡಂತಹ ಗುರುಗಳು ಇವತ್ತು ಇದನ್ನೆಲ್ಲ ಉಳಿಸುವುದಕ್ಕೆ ಇರತಕ್ಕಂಥವರಿಗೆ ಪೀಠಾಧಿಪತಿಗಳು ಅಂತ, ಸಂಸ್ಥಾನಾಧೀಶ್ವರರು ಅಂತ ಕರೆಯೋದು. ಅವರು ನಾವು ಸುಳ್ಳೇ ಹೇಳಬಾರ್ದು. ವಿಪ್ರರು ಅಂತ ಆದಮೇಲೆ ನಮ್ಮ ಪೇಜಾವರ ಶ್ರೀಪಾದರು ಹೇಳ್ತಾ ಇದ್ರು, ಯಾರಲ್ಲಿ ಶಾಸ್ತ್ರಾಧ್ಯಯನ ಇಲ್ಲ, ಜಪಾನುಷ್ಠಾನ ಇಲ್ಲ, ಸಂಧ್ಯಾ ವಂದನೆ ಮಾಡುವುದಿಲ್ಲ, ಅಂಥ ಬ್ರಾಹ್ಮಣ, ಅವರು ಮೊದಲು ಹೇಳ್ತಾ ಇದ್ದದ್ದು ಹೀಗೆ, ಬ್ರಾಹ್ಮಣ ಬಲ್ಬ್ ಇದ್ದಂತೆ ಅಂತ ಗುರುಗಳು ಅವರು ದೃಷ್ಟಾಂತ ಕೊಡುವುದರಲ್ಲಿ ಭಾರಿ. ಬ್ರಾಹ್ಮಣ ಅಂದರೆ ಬಲ್ಬ್, ಸಂಸ್ಕೃತದಲ್ಲಿ ಕಂದ ದೀಪ ಅಂತ ಕರಿತೇವೆ. ಇದಕ್ಕೆ ದಂಡ ದೀಪ ಅನ್ನೋದು, ಅದಕ್ಕೆ ಕಂದ ದೀಪ ಅನ್ನೋದು. ಬ್ರಾಹ್ಮಣ ಬಲ್ಬ್ ಇದ್ದ ಹಾಗೆ, ಬಲ್ಬ್ ಬೆಳಕು ಕೊಡಬೇಕು. ಬೆಳಕು ಅಂದರೆ ಜ್ಞಾನದ ಬೆಳಕು ಕೊಡ್ತದೆ. ಆದರೆ ಸಂಧ್ಯಾ ವಂದನೆ ಮಾಡದೇ ಇದ್ದ ಬ್ರಾಹ್ಮಣ ಅವನು ಬರ್ನ್ ಆದ ಬಲ್ಬ್ ಇದ್ದ ಹಾಗೆ ಅಂತ ಹೇಳ್ತಿದ್ರು. ಅದು ಬರ್ನ್ ಆದ ಬಲ್ಬ್, ಅದು ಬೆಳಕೇ ಕೊಡುವುದಿಲ್ಲ, ಅದರಿಂದ ಪ್ರಪಂಚಕ್ಕೆ ಪ್ರಯೋಜನವೇ ಇಲ್ಲ ಅಂತ. ಅಂದರೆ ಅವನು ಋಷಿಮುನಿಗಳು ಕೊಟ್ಟ ಜ್ಞಾನದ ಸರ್ವಸ್ವ ತುಂಬಿರತಕ್ಕಂತಹ ಗಾಯತ್ರಿ ಮಂತ್ರದ ಅನುಷ್ಠಾನವನ್ನೇ ಮಾಡುವುದಿಲ್ಲ ಅಂತಾದರೆ, ಆ ವಿಶ್ವಾಮಿತ್ರನನ್ನು ತಲೆಯ ಮೇಲೆ ಇಟ್ಟುಕೊಂಡು ಗಾಧಿನೋ ವಿಶ್ವಾಮಿತ್ರ ಋಷಿ ದೇವಿ ಗಾಯತ್ರಿ ಛಂದ ಸವಿತಾ ದೇವತಾ ಅಂತ ಆ ವಿಶ್ವಾಮಿತ್ರ ವಸ್ತುತಃ ಮೂಲತಃ ಕ್ಷತ್ರಿಯನಾಗಿದ್ದು ಕ್ಷಾತ್ರದ ಬಗ್ಗೆಯ ಧಿಕ್ಕಾರವನ್ನು ಹಾಕಿ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ, ನಿಜವಾದ ತೇಜಸ್ಸು ಅಂದರೆ ಅದು ಬ್ರಹ್ಮ ತೇಜಸ್ಸು, ಈ ಬುದ್ಧಿಯಲ್ಲಿ ಜ್ಞಾನದಿಂದ ಪಡೆಯತಕ್ಕಂತಹ ತೇಜಸ್ಸು, ಅದೇ ನಿಜವಾದ ಬಲ. ಅದರಿಂದಲೇ ನಾವು ಪ್ರಪಂಚವನ್ನು ವಶೀಕರಿಸಿಕೊಳ್ಳುವುದಕ್ಕೆ ಸಾಧ್ಯ. ಪ್ರಪಂಚವನ್ನು ಧರ್ಮ ಮಾರ್ಗದಲ್ಲಿ ನಡೆಸುವುದಕ್ಕೆ ಬೇಕಾಗಿ ನಮಗೆ ಕ್ಷಾತ್ರ ಬಲ ಅಲ್ಲ, ನಮಗೆ ಬ್ರಾಹ್ಮ ಬಲ ಬೇಕು ಅಂತ ಆತ ಕ್ಷಾತ್ರದಿಂದ ಬ್ರಾಹ್ಮದ ಕಡೆಗೆ ಬಂದು ಕೊನೆಗೆ ವಸಿಷ್ಠರು ಮತ್ತು ಬ್ರಹ್ಮದೇವರಿಂದ ಏಕಕಂಠದಿಂದ ಬ್ರಹ್ಮಿಷ್ಠೋಸಿ, ನೀನು ಬ್ರಹ್ಮರ್ಷಿಯಾಗಿದ್ಯಪ್ಪ ಅಂತ ಹೇಳಿಸಿಕೊಂಡಂತಹ ವಿಶ್ವಾಮಿತ್ರ. ಇವತ್ತು ಅವನನ್ನು ನಾವು ತಲೆಯಲ್ಲಿ ಧರಿಸದೆ ಹೋದರೆ ನಮಗೆ ಬ್ರಾಹ್ಮಣ್ಯಕ್ಕೆ ಕುತ್ತು ಬರತಕ್ಕಂತಹ ಸ್ಥಿತಿ. ಅಂಥ ವಿಶ್ವಾಮಿತ್ರರನ್ನು ನಮ್ಮ ಗೋತ್ರವನ್ನಾಗಿಯೋ ಅಥವಾ ಗಾಯತ್ರಿ ಮಂತ್ರ ದ್ರಷ್ಟಾರನನ್ನಾಗಿಯೋ ನಾವು ಪ್ರತಿನಿತ್ಯ ಸ್ಮರಿಸುವುದರಿಂದ ನಮ್ಮಲ್ಲಿ ಬ್ರಾಹ್ಮಣ್ಯ ಇರುತ್ತೆ. ಶ್ರೀ ಮಧ್ವಾಚಾರ್ಯರು ಒಂದು ಮಾತು ಹೇಳ್ತಾರೆ, ಕುರಿಯಾದನ್ಯತ್ ನವಾ ಕುರಿಯಾತ್. ಆಚಾರ್ಯರು ಹೇಳುವುದು ಬೇರೆ ಮಾಡು ಬಿಡು. ನೋಡಿ ಎಷ್ಟು ಅವಕಾಶ ಕೊಡ್ತಾರೆ ಮಧ್ವಾಚಾರ್ಯರು. ಅಂದರೆ ಕುರಿಯಾದನ್ಯತ್, ನೀನು ಬೇರೆಯ ಕೆಲಸ ಯಾವುದು, ತೀರ್ಥಯಾತ್ರೆ ಮಾಡಬೇಕು ಅಥವಾ ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗಿ ಬರಬೇಕು, ಅನೇಕ ವಿಧಾನಗಳಿದೆ. ಬ್ರಹ್ಮಯಜ್ಞ ಮಾಡಬೇಕು, ಬಲಿಹರಣ ಮಾಡಬೇಕು, ವೈಶ್ವದೇವ ಇಲ್ಲದೆ ಬಲಿಹರಣಕ್ಕೂ ಅಧಿಕಾರ ಇಲ್ಲ, ಭೋಜನಕ್ಕೆ ಅಧಿಕಾರ, ಅನೇಕ ಕರ್ತವ್ಯಗಳಿದ್ದಾವೆ. ಕುರಿಯಾದ ಅನ್ಯತ್ ಅದೆಲ್ಲ ಮಾಡು, ನವಾ ಕುರಿಯಾತು, ಮಾಡದೇ ಹೋದರೂ ಕೂಡ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ನೀನು ಬ್ರಾಹ್ಮಣ ಅಂತ ಅನಿಸಿಕೊಳ್ಬೇಕಾದ್ರೆ ಮಿತ್ರ ಸಂಬಂಧಿಯಾದ ಕೆಲಸ ಮಾಡಬೇಕು. ಮಿತ್ರ ಅಂದರೆ ಗೆಳೆಯ ಅಂತ ಒಂದು ಪ್ರಸಿದ್ಧವಾದ ಅರ್ಥ. ಅದಕ್ಕಿಂತ ಹೆಚ್ಚು ಮಿತ್ರೋ ಜನ ಜ್ಞಾತಯತಿ ಬ್ರುವಾಣ ಅಂತ, ಮಿತ್ರ ಅಂದರೆ ಸೂರ್ಯ. ಮೈತ್ರ ಅಂದರೆ ಮಿತ್ರನಿಗೆ ಸಂಬಂಧಪಟ್ಟದ್ದು. ಇವರು ಹತ್ತಾರವರದೆಲ್ಲ ಒಂದು ಮೈತ್ರ ಕೂಟ ಅಂತಲೇ ಇದೆ, ಮೈತ್ರಿ ಕೂಟ ಅಂತಲೇ ಒಂದು ದೊಡ್ಡ ಕೂಟ ಇದೆ. ಅದು ಮೈತ್ರಿ ಅನ್ನೋದು ಮುಖ್ಯವಾಗಿ ಗೆಳೆತನದ ಕೂಟ ಅನ್ನೋ ಹೆಸರಲ್ಲಿ ಬಂದದ್ದಲ್ಲ. ಮಿತ್ರ ನಾವು ಸೂರ್ಯನಿಗೆ ಸಂಬಂಧಪಟ್ಟವರು, ಸೂರ್ಯೋಪಾಸನೆ ಮಾಡ್ತಕ್ಕಂಥವ್ರು ಅನ್ನೋದ್ರಿಂದ ಬರುವಂಥದ್ದು. ಮಿತ್ರ ಅಂದರೆ ಸೂರ್ಯ. ಯಾಕೆ ಸೂರ್ಯ? ಮಿತಿ ಕೊಟ್ಟು ತ್ರಾಣ ಮಾಡುವವನಿಗೆ ಮಿತ್ರ ಅಂತ ಹೆಸರು. ಗೆಳೆಯನನ್ನಾದರೂ ಮಿತ್ರ ಅಂತ ಯಾಕೆ ಕರೆಯೋದು? ಮಿತಿ ಅಂದರೆ ಪ್ರಮಿತಿ, ಒಂದು ಸಲಹೆ ಸೂಚನೆ ಜ್ಞಾನವನ್ನು ಕೊಟ್ಟು ಒಂದು ರಕ್ಷಣೆ ಮಾಡ್ತಾನೆ, ಸರಿಯಾದ ಕಾಲಕ್ಕೆ ಒಂದು ಸೂಚನೆ ಕೊಟ್ಟು ನಮಗೆ ಒದಗಿ ಬರ್ತಾನೆ ಎನ್ನುವ ಕಾರಣದಿಂದ ಮಿತ್ರ. ಸೂರ್ಯನೂ ಕೂಡ ಕಣ್ಣಿಗೆ ಕಾಣದೇ ಇದ್ದ ವಸ್ತುಗಳನ್ನು ಕಾಣಿಸುವುದಕ್ಕೆ ಬೇಕಾದ ಬೆಳಕು ಕೊಟ್ಟು ನಮಗೆ ರಕ್ಷಣೆ ಮಾಡುವವ, ಪ್ರಮಿತಿಯನ್ನು ಕೊಟ್ಟು ರಕ್ಷಿಸುವವ. ಆದ್ರಿಂದ ಸೂರ್ಯನಿಗೆ ಮಿತ್ರ ಅಂತ ಹೆಸರು. ಮೈತ್ರ ಅಂದರೆ ಮಿತ್ರ ಸಂಬಂಧಿಯಾದ ಕರ್ಮ. ಅಂದರೆ ಸೂರ್ಯನ ಮಂತ್ರವನ್ನು 3 ಬಾರಿ ಹೇಳಿ, ತತ್ಸವಿತುಹು ಅಂತ ಸವಿತೃದೇವನ ಮಂತ್ರವನ್ನು ಹೇಳಿ 3 ಅರ್ಘ್ಯವನ್ನು ಕೊಡಬೇಕು. ಕನಿಷ್ಠ 10 ಗಾಯತ್ರಿ ಜಪ ಮಾಡಬೇಕು. ಇಷ್ಟು ಮಾಡಿದರೆ ಅವನಿಗೆ ಮೈತ್ರ ಅಂತ ಹೆಸರು. ಈಗ ನೀನು ಮೈತ್ರನೋ ಅಂತ ನಾಳೆ ಒಗಟು ಒಂದು ಪ್ರಶ್ನೆ ಕೇಳಿದರೆ, ಕಿಂ ತ್ವಂ ಮೈತ್ರ ಅಂತ ಕೇಳಿದರೆ ಹಾಂ ಅಂತ ಹೇಳ್ಬೇಕು ನಾವು, ಹೌದು ಅಂತ ಹೇಳ್ಬೇಕು. ಹೌದು ಅಂದರೆ ಅರ್ಥ ನಾನು ಗಾಯತ್ರಿ ಜಪ ಮಾಡ್ತೇನೆ ಅಂತ. ಗಾಯತ್ರಿ ಜಪ ಮಾಡುವುದಿಲ್ಲ ಅಂದರೆ ನತ್ವಂ ಮೈತ್ರ, ನೀನು ಮಿತ್ರನೂ ಅಲ್ಲ ಮೈತ್ರನೂ ಅಲ್ಲ. ಮೈತ್ರ ಅಂದರೆ ಗಾಯತ್ರಿ ಜಪಾನುಷ್ಠಾನ ಮಾಡುವವ, ಸ್ವಲ್ಪವಾದರೂ ಅರ್ಥ ತಿಳಿದು ಮಾಡುವವ. ಸ್ತ್ರೀಯರು ಗಾಯತ್ರಿ ಜಪದ ಸ್ಥಾನದಲ್ಲಿ ಅವರಿಗೆ ಇರುವಂತಹದ್ದೇನು ಅಂದರೆ ದೀಪ. ನೋಡಿ ಎಷ್ಟು ಸುಲಭ, ಸ್ತ್ರೀಯರಾಗಿ ಹುಟ್ಟಿದ್ರೆ ಭಾರಿ ಅನುಕೂಲ ಅಂತ ಹೇಳ್ಬೋದು. ಗಂಡಸರು ಹೇಳೋದು, ಹೆಂಗಸರು ಹೇಳ್ತಾರೆ ಯಾಕಾದ್ರೂ ಹೆಂಗಸರಾಗಿ ಹುಟ್ಟಿಸುವುದು. ಸ್ತ್ರೀಯರು ಅವರಿಗೆ ಗಾಯತ್ರಿ ಜಪದ ಕೆಲಸ ಇಲ್ಲ, ಅವರಿಗೆ ದೀಪ ಅಂತೆ. ದೀಪ ಮನೆಯಲ್ಲಿ ದೀಪ, ದೇವರ ಕೋಣೆಯಲ್ಲಿ ದೀಪ, ತುಳಸಿಯಲ್ಲಿ ದೀಪ, 3 ದೀಪಗಳಿಗೆ ಅವರಿಗೆ ಮುಗೀತು, ಗಾಯತ್ರಿ ಮುಗೀತು, 3 ಅರ್ಘ್ಯ.
ಅದು ಅರ್ಘ್ಯ ಪ್ರದಾನ 3 ಆಗಿ ಹೋಯ್ತು ಅವರಿಗೆ. ದೇವರ ಕೋಣೆಯ ದೀಪದ ವ್ಯವಸ್ಥೆ, ಮನೆಯಲ್ಲಿ ದೀಪ ಅಂದರೆ ಹೊಸ್ತಿಲಿನ ಪಕ್ಕದಲ್ಲಿ ದೀಪ, ಮತ್ತೊಂದು ಮನೆಯ ಹೊರಗೆ ದೀಪ ಅಂತ ಹೇಳಿದ್ರೆ ತುಳಸಿ ಕಟ್ಟೆಯಲ್ಲಿ ಒಂದು ದೀಪ. ಇಷ್ಟು ದೀಪವನ್ನು ಒಂದು ಬಾರಿ ಇಟ್ಟರೆ ಅವರ ಗಾಯತ್ರಿ ಅರ್ಘ್ಯ ಪ್ರದಾನ 3 ಆಗಿ ಹೋಯ್ತು. ಬಹಳ ಸುಲಭ ಅವರಿಗೆ. ಮತ್ತೆ 10 ಗಾಯತ್ರಿ ಜಪ ಮಾಡಬೇಕು ಅಂತಿಲ್ಲ ಅವರು. ಗಾಯತ್ರಿ ಜಪದಿಂದ ಏನು, ಸೂರ್ಯ ಎಲ್ಲ ಕಡೆ ಬೆಳಕು ಬೀರ್ತಾನೆ, ನಮ್ಮ ಗಾಯತ್ರಿ ಜಪದಿಂದ ಶರೀರದಲ್ಲೆಲ್ಲ ಜ್ಞಾನದ ಬೆಳಕು ಹೊಮ್ಮುತ್ತೆ ಅಂತ ಅದರ ಮೂಲ ಉದ್ದೇಶ. ಧಿಯಃ ಯಹ ನಹ ಪ್ರಚೋದಯಾತ್, ನಮ್ಮೆಲ್ಲರ ಬುದ್ಧಿಯನ್ನು ಪ್ರಚೋದಿಸತಕ್ಕಂತಹ ಸವಿತೃದೇವನ ಬಗ್ಗೆ ಧ್ಯಾನ ಇರುವುದು ಅದರಲ್ಲಿ. ಅವರಿಗೆ ಅಷ್ಟು ಕಷ್ಟ ಇಲ್ಲಂತೆ. ಮನೆಯನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಿ ಮನೆಯ ಹೊರಗೂ ಕೂಡ ನೀರು, ಸೆಗಣಿ ನೀರು ಹಾಕಿ ಅಲ್ಲೊಂದು ರಂಗೋಲಿ ಇಟ್ಟರೆ ಅವರು ಎಲ್ಲ ಶುದ್ಧೀಕರಣ ಮಾಡಿದ ಹಾಗೆ. ನಾವು ಒಳಗೆ ಗಾಯತ್ರಿ ಮಂತ್ರದ ಬೆಳಕು ಹರಿಸಿದರೆ ಮನೆಯನ್ನು ಶುದ್ಧೀಕರಿಸುವುದೇ ಅವರ ದೊಡ್ಡ ಪೂಜೆ. ಇದೆಲ್ಲ ಋಷಿ ಮುನಿಗಳು ಧರ್ಮಶಾಸ್ತ್ರದಲ್ಲಿ ಹೇಳಿರತಕ್ಕಂಥ ವಿಧಾನ. ಅಂದರೆ ಒಂದು ವ್ಯವಸ್ಥಿತವಾಗಿ ಅವರು ಕೂಡ ದೇವರ ಕೋಣೆಯಲ್ಲಿ ಒಂದು ಪಂಚಪಾತ್ರೆ ಇಟ್ಟುಕೊಂಡು ಜಪಕ್ಕೆ ಕೂತ್ರೆ ಮನೆಯ ಗತಿ ಅಂತ ಮನೆಯ ವ್ಯವಸ್ಥೆ ಆಗಬೇಕಲ್ಲ. ಆದ್ರಿಂದ ಅವರಿಗೆ ಪೂಜೆಯ ವಿಧಾನ ಬೇರೆ, ಇವರಿಗೆ ಪೂಜೆಯ ವಿಧಾನ ಬೇರೆ. ಇವರು ಮಾಡುವ ಅನುಷ್ಠಾನದ ವಿಧಾನ ಬೇರೆ, ಸ್ತ್ರೀಯರು ಮಾಡುವ ಅನುಷ್ಠಾನದ ವಿಧಾನ ಬೇರೆ. ಆ ವಿಧಾನವನ್ನು ಋಷಿಮುನಿಗಳು ಸ್ಪಷ್ಟವಾಗಿ ನಿರೂಪಿಸಿ ಒಂದು ವ್ಯವಸ್ಥಿತವಾದ ಗಾರ್ಹಸ್ಥ್ಯಾಶ್ರಮದ ಚೌಕಟ್ಟನ್ನು ನಿರೂಪಣೆ ಮಾಡಿ ಕೊಡ್ತಾರೆ. ಹಾಗಾಗಿ ಋಷಿಮುನಿಗಳನ್ನು ನಾವು ನೆನೆಸಿಕೊಳ್ಳುವುದರಿಂದಲೇ, ಗೋತ್ರ ಪ್ರಭರವನ್ನು ಹೇಳುವುದರಿಂದಲೇ ನಮಗೆ ಒಂದು ವಿಶೇಷವಾದ ಬಲ ಹುಡುತ್ತದೆ. ಏನು, ನಾನು ವಿಶ್ವಾಮಿತ್ರ ಗೋತ್ರ ಅಂತ ಹೀಗೆ ಹೇಳಿದೆ ಅನ್ಕೊಳ್ಳಿ, ಆವಾಗ ವಿಶ್ವಾಮಿತ್ರರ ನೆನಪಾಗಬೇಕು ನಮಗೆ. ಅಷ್ಟೇ ಅಲ್ಲ, ಆ ಗೋತ್ರ ಪ್ರವರ್ತಕ ಋಷಿ ಆಕಾಶದಲ್ಲಿದ್ದುಕೊಂಡು ನಮ್ಮನ್ನೆಲ್ಲ ನಿರೀಕ್ಷಿಸ್ತಾನೆ ಅಂತ ಎಚ್ಚರಬೇಕು. ಹೇಗೆ ಸೂರ್ಯ ಚಂದ್ರರು ಆಕಾಶದಲ್ಲಿ ಸರ್ವಸಾಕ್ಷಿಗಳಾಗಿ ಓಡಾಡ್ತಾರೋ ಹಾಗೆ ಸಪ್ತಋಷಿ ಮಂಡಲ ಅಂತ ಆಕಾಶದಲ್ಲಿ ಉಂಟು. 7 ಋಷಿಗಳ ಮಂಡಲದ ಪಕ್ಕದಲ್ಲಿ ಒಬ್ಬ ಅಗಸ್ತ್ಯ ಅಂತ ಮತ್ತೊಬ್ಬ ಋಷಿ ಇದ್ದಾನೆ. ಇಷ್ಟೂ ಋಷಿಗಳು ಆಕಾಶದಲ್ಲಿ ಕಾಣಿಸ್ತಾರೆ. ಅವರ ಬೆಳಕು ಹಗಲು ರಾತ್ರಿ ವಾತಾವರಣದಲ್ಲಿ ಇರ್ತದೆ, ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ. ಆ ಸರ್ವಸಾಕ್ಷಿಗಳಾಗಿ ಋಷಿಗಳು ಅವರು ಸ್ವಲ್ಪ ಮಡಿಯಂತೆ, ಏನಾದರೂ ಮಡಿ ಹೆಚ್ಚು ಕಡಿಮೆ ಆದರೆ ಅವರಿಗೆ ರಗಳೆ ಆಗ್ತದೆ ಅಂತೆ. ಅದಕ್ಕೆ ಸ್ತ್ರೀಯರ ರಜೋದರ್ಶನದ ನಿಮಿತ್ತ ಏನಾದರೂ ತೊಂದರೆ ಆದರೆ ಅವರು ಋಷಿಗಳಿಗೆ ಒಂದು ಶಾಂತಿ ಮಾಡಬೇಕು, ಋಷಿ ಪಂಚಮಿ ವ್ರತ ಉಪವಾಸ ಎಲ್ಲ ಮಾಡಬೇಕು. ಯಾಕಂದರೆ ಋಷಿಗಳು ಅವರು ಶುದ್ಧಿಯನ್ನು ಅಪೇಕ್ಷಿಸ್ತಾರೆ. ಆ ನಮ್ಮ ಶುದ್ಧಿಯಲ್ಲಿ, ನಮ್ಮ ಮಡಿಯಲ್ಲಿ, ನಮ್ಮ ಆಹಾರ ವಿಹಾರಗಳಲ್ಲಿ ಎಡವಟ್ಟು ಘಟಿಸಿದರೆ ಅದು ಋಷಿಗಳಿಗೆ ಇಷ್ಟವಾಗುವುದಿಲ್ಲ. ನಾವು ಋಷಿಯನ್ನು ಕಿವಿ ಮುಟ್ಟಿ ಧ್ಯಾನಿಸ್ತೇವೆ ಅಂದರೆ ಋಷಿಗಳಿಗೆ ಇಷ್ಟವಾಗುವ ಹಾಗೆ ಬದುಕುವ ದಾರಿಯನ್ನು ನಿರಂತರ ಎಚ್ಚರಿಸಿಕೊಳ್ತಾ ಇರ್ತೇವೆ ಅಂತ ಅರ್ಥ. ಆದ್ರಿಂದ ನಮ್ಮೆಲ್ಲರ ಮುಖ್ಯ ಕರ್ತವ್ಯ ಏನಿದೆ ಅಂದರೆ, ಮೊದಲನೇದ್ದು, ನಾವು ಯಾವ ಋಷಿಯನ್ನು ಹೇಳಿ ಗೋತ್ರ ಅಂತ ಹೇಳ್ತಾ ಇದ್ದೇವೋ ಆ ಋಷಿಯ ಬಗ್ಗೆ ಒಂದು 4 ಅಕ್ಷರ ಆದರೂ ನಮಗೆ ಹೇಳಲಿಕ್ಕೆ ಬರಬೇಕು. ಈಗ ಒಬ್ಬ ಅಗಸ್ತ್ಯ ಗೋತ್ರ ಅಂತ, ನಂದು ಅಗಸ್ತ್ಯ ಗೋತ್ರ ಅಂತ ಹೇಳ್ತಾನೆ ಅಂತ ತಿಳ್ಕೊಳ್ಳಿ. ಅವನ ಹತ್ರ ಅಗಸ್ತ್ಯ ಅಂದರೆ ಯಾರು ಗೊತ್ತೋ? ಅದು ಅಗಸ್ತ್ಯ ಕುಮಾರ್ ಅಂತ ನಮ್ಮ ಸ್ಕೂಲಲ್ಲಿ ಒಟ್ಟಿಗೆ ಗೆಳೆಯ ಇದ್ದ ಅಂತ ಹೇಳ್ತಾನೆ. ಅಗಸ್ತ್ಯ ಅಂದರೆ ಅಗಸ್ತ್ಯ ಮಹರ್ಷಿಯ ಬಗ್ಗೆ ಏನಾದರೂ ಗೊತ್ತೋ? ಕನಿಷ್ಠ ಗೊತ್ತಿರಬೇಕಲ್ವ ನಮಗೆ. ಒಂದು ಸಮುದ್ರವನ್ನು ಒಂದು ಬಾರಿ ಅಗಸ್ತ್ಯ ಕುಡಿದ ಅಂತೆ, ಯಾಕೆ ಅಂತಾದರೂ ಗೊತ್ತಿರಬೇಕು. ಆತ ವಾತಾಪಿ ಇಲ್ವಲರನ್ನು ನಿಗ್ರಹಿಸಿದ, ವಾತಾಪಿ ಜೀರ್ಣೋಭವ ಅಂತ ಮುಗಿಸಿದ. ಯಾಕೆ ಉತ್ತರ ಭಾರತದಲ್ಲಿದ್ದಂತಹ ಅಗಸ್ತ್ಯ ಯಾಕೆ ದಕ್ಷಿಣಕ್ಕೆ ಇಳಿದು ಬಂದ? ವಿಂಧ್ಯನನ್ನು ತನ್ನ ಶಿಷ್ಯನನ್ನಾಗಿಸಿಕೊಂಡು ವಿಂಧ್ಯನನ್ನೇ ಬಗ್ಗಿಸಿದಂತಹ ಮಹಾತಪಸ್ವಿ. ಕವೇರ ಕನ್ಯೆಯನ್ನು ಮದುವೆಯಾದಂತಹ ಲೋಪಾಮುದ್ರಾಪತಿಯಾದಂತಹ ಅಗಸ್ತ್ಯ ದಕ್ಷಿಣಕ್ಕೆ ಬಂದು ನೀರಿಲ್ಲದೆ ಇದ್ದಂಥ ಪ್ರದೇಶದಲ್ಲಿ ಕಾವೇರಿ ಹರಿಯುವ ಹಾಗೆ ಮಾಡಿದ. ಈ ದೇಶದ ಜನಕ್ಕೆ ಮಾತಾಡುವುದಕ್ಕೆ ಭಾಷೆ ಇಲ್ಲದೆ ಹೋದಾಗ ದ್ರವಿಡ ಭಾಷೆಯನ್ನು ನಿರ್ಮಾಣ ಮಾಡಿಕೊಟ್ಟ. ಹಾಗಾದ್ರೆ ಅಗಸ್ತ್ಯ ಮಾಡಿದ ಉಪಕಾರ ಎಷ್ಟು ಅಂತ ಒಂದು ತಿಳ್ಕೊಂಡು ನಾವು ಅಗಸ್ತ್ಯ ಗೋತ್ರ ಅಂತ ಹೇಳಿದ್ರೆ ನಮ್ಮ ರಕ್ತದಲ್ಲಿ ಎಂಥ ಶಕ್ತಿ ಸಂಚಯನ ಆಗ್ತದೆ ಅಂತ ಆಲೋಚನೆ ಮಾಡಿ. ಇದು ಯಾವುದು? ಕೇವಲ ಅಗಸ್ತ್ಯನನ್ನು ದೃಷ್ಟಾಂತವನ್ನಾಗಿ ಕೊಟ್ಟದ್ದು. ವಾಸಿಷ್ಠ ಅಂತ ನಾವು ಹೇಳಬೇಕು ಅಂತಾದರೆ ವಸಿಷ್ಠರ ಬಗ್ಗೆ ಸ್ವಲ್ಪವಾದರೂ ತಿಳ್ಕೊಂಡಿರಬೇಕು. ಕೌಂಡಿಣ್ಯ ಅಂತ ನಾನು ಹೇಳಬೇಕು ಅಂತಾದರೆ ಕೌಂಡಿಣ್ಯ ಮಹರ್ಷಿ ಯಾರು ಅಂತ ಒಂದು ಸಾಮಾನ್ಯ ಪ್ರಜ್ಞೆ ಆದರೂ ನಮಗೆ ಬೇಕು. ಏನು, ಈಗ ಗೂಗಲ್ ಸರ್ಚ್ ಮಾಡಿದರೆ ಸಿಗುತ್ತೆ, ಆದರೆ ಎಡವಟ್ಟು ವಿಷಯ ಸಿಗುವ ಸಾಧ್ಯತೆ ಜಾಸ್ತಿ ಇದೆ. ಅದನ್ನು ಆಮೇಲೆ ವಿದ್ವಾಂಸರ ಜೊತೆಗೆ ಕೂತು ಹೀಗೆ ಕೇಳಿದ್ದೇನೆ ಹೌದು ಅಂತ ವಿಮರ್ಶೆ ಮಾಡುವುದಕ್ಕೆ ಈ ತತ್ವಜ್ಞಾನ ಮಹೋತ್ಸವ ಇದೆ. ಅಂದರೆ ತತ್ವಜ್ಞಾನ ಮಹೋತ್ಸವದ ಹಿನ್ನೆಲೆ ಜ್ಞಾನವನ್ನು ಕೊಡುವುದಲ್ಲ. ಯಾಕಂದರೆ ಒಂದು ಉಪನ್ಯಾಸವನ್ನು ನಾವು ಮಾಡಿದ್ವಿ ಅಂತಾದರೆ ಕೇಳುವವರಿಗೆ 10 ನಿಮಿಷ ಇರ್ಬೋದು. ಅದು ಹೀಗೆ ಎಲ್ಲಿಯಾದರೂ ಮೊಬೈಲಲ್ಲಿ ಬಂದರೆ ಇನ್ನೊಂದು ಸಲ ಯಾವತ್ತೋ ಕೇಳುವುದಕ್ಕೆ ಸಾಧ್ಯತೆ ಇರ್ಬೋದು. ಆದರೆ ಉಪನ್ಯಾಸ ಮುಗಿಸಿ ಮನೆಯ ಜಂಜಾಟದಲ್ಲಿ ನಾವು ಸೇರಿದ್ವಿ ಅಂತಾದರೆ ಈ ಉಪನ್ಯಾಸ ಹಾರಿ ಹೋಗಿರ್ತದೆ, ಅದೇನು ನಮ್ಮಲ್ಲಿ ಉಳಿಯುವುದಿಲ್ಲ. ಮತ್ತು ನಮ್ಮಲ್ಲಿ ಉಳಿಯುವ ಜ್ಞಾನ ಯಾವುದು? ಈ ಉಪನ್ಯಾಸದಿಂದಾಗಿ ಏನೋ ಪ್ರಭಾವವಾಗಿ ಅದರಿಂದ ನಾವು ಒಂದು ಸರ್ಚ್ ಮಾಡಿ ಹುಡುಕಿ ಒಂದು ವಿಷಯ ತಿಳ್ಕೊಳ್ತೇವಲ್ವ, ಅದು ಮಾತ್ರ ನಮ್ಮಲ್ಲಿ ಉಳಿಯುವುದು.
ನಾವು ಅಧ್ಯಯನ ಮಾಡಿದ ವಿಷಯ ನಮ್ಮಲ್ಲಿ ಉಳಿತದೆಯೇ ಹೊರತು ಶ್ರವಣ ಮಾಡಿದ ವಿಷಯ ಉಳಿಯುವುದಿಲ್ಲ. ಅದಕ್ಕೆ ದೇವರೇ ಹೇಳ್ತಾನೆ, ನನ್ನನ್ನು ನೀವು ಶ್ರವಣ ಮಾಡಿ ಹಿಡಿಯುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾ ಶ್ರುತೇನ. ಈ ಪರಮಾತ್ಮ, ಈ ಅಯಮಾತ್ಮ ಅಂತಾನೆ, ಈ ಆತ್ಮ ಇದ್ದಾನಲ್ಲ ಈ ಮಹಾತ್ಮ, ನಾನು ದೇವರು ಹೇಳ್ಕೊಳ್ಳುವುದು, ನಾನು ಅಯಮಾತ್ಮ ನ ಪ್ರವಚನೇನ ಲಭ್ಯ. ನಾನು 101 ಭಾಗವತ ಸಪ್ತಾಹ ಮಾಡಿದ್ದೇನೆ, ನನಗೆ ದೇವರು ಸಿಗದೆ ಹೇಳಿದ್ರೆ ಹೇಗೆ? ಆಗಲ್ಲ ಅಂತ. ನೀನು ಎಷ್ಟು ಪ್ರವಚನೆ ಮಾಡಿದ್ಯಾ ಅನ್ನೋದು ನನ್ನ ಲೆಕ್ಕಕ್ಕೆ ಇಲ್ಲ. ಪ್ರವಚನಕ್ಕೆ ನಾನು ಸಿಗುವವ ಅಲ್ಲ. ನ ಮೇಧಯ, ನನಗೇನು ಮಹಾ ಮೇಧಾಶಕ್ತಿ ಇದೆ, ಕೇಳಿದ್ದನ್ನೆಲ್ಲ ಹಾಗೆ ತಲೆಯಲ್ಲಿ ನೆನಪಿಟ್ಟುಕೊಳ್ಳತಕ್ಕಂತಹ ಅದ್ಭುತ ಶಕ್ತಿ ಇದೆ. ಇದರಿಂದಲೂ ದೇವರು ಸಿಗುವುದಿಲ್ಲ. ನ ಬಹುನಾ ಶ್ರುತೇನ, ನಾನು ಎಷ್ಟು ಕೇಳಿದ್ದೇನೆ ಅನ್ನುವುದು ಕೂಡ ಭಗವಂತನನ್ನು ಪಡೆಯುವುದಕ್ಕೆ ಸಾಧಕ ಅಲ್ಲ. ಮತ್ತೆ ಯಾವುದು? ದೇವರಿಗೆ ಅವನಿಗೆ ಇವನ ಹತ್ರ ಬರಬೇಕು ಅಂತ ಅನಿಸುವ ಹಾಗೆ ನಾವಿರಬೇಕಂತೆ. ಯಮೇವೇಶ ವೃಣತೆ ತೇನ ಲಭ್ಯ ಅಂತ ದೇವರಿಗೆ ಅನಿಸ್ಬೇಕು, ನಾನು ಇವನ ಹತ್ರ ಇರಬೇಕು ಅಂತ ದೇವರಿಗೆ ಅನಿಸ್ಬೇಕಂತೆ. ಅವನಿಗೆ ಮಾತ್ರ ದೇವರು ಸಿಗುವುದಂತೆ. ದೇವರೇ ಇವನ ಹತ್ರ ಬರಬೇಕು ಅಂತ ಅನ್ನಿಸುವ ಹಾಗೆ ನಾವು ಹೇಗಿರುವುದು? ಎರಡೇ. ಒಂದು ಪ್ರಾಮಾಣಿಕವಾದ ಜೀವನ, ಇನ್ನೊಬ್ಬರಿಗೆ ವಂಚನೆ ಮಾಡುವುದಿಲ್ಲ. ನಾನು ಪ್ರಾಮಾಣಿಕವಾಗಿ ಬದುಕ್ತೇನೆ, ಅದು ಕಾಯೇನ ವಾಚ ಮನಸ್ಸ, ತ್ರಿಕರಣ ಶುದ್ಧಿಯಿಂದ ನಾನು ಬದುಕ್ತೇನೆ ಅಂತ ಈ ಒಂದು ಭಾವ ಇರಬೇಕು. ಪ್ರಾಮಾಣಿಕವಾದ ಬದುಕು ಬೇಕು. ಪ್ರಾಮಾಣಿಕ ಬದುಕಿನ ಜೊತೆಗೆ ದೇವರ ಬಗ್ಗೆ ತಿಳಿಯುವ ತುಡಿತ ಬೇಕು. ದೇವರ ಬಗ್ಗೆ ತಿಳ್ಕೊಳ್ಬೇಕು. ನಮಗೆ ತುಡಿತ ಏನಿರ್ತದೆ? ಅದಾದ ಮೇಲೆ MD ಮಾಡಬೇಕು. MD ಆದ ಮುಗಿಯುವುದೇ ಇಲ್ಲ. ಕೆಲವರು 82 ವರ್ಷ ಆದರೂ ಕೂಡ ಅವ್ರದ್ದು ಓದೇ ಮುಗ್ದಿರುವುದಿಲ್ಲ. ಇನ್ನು ಅದೊಂದು ಮಾಡಲಿಕ್ಕೆ ಉಳ್ಕೊಂಡಿದೆ, ಅದೊಂದು ಮಾಡಬೇಕು ಅಂತ ಹೇಳುವವರಿದ್ದಾರೆ. 82 ಸಹಸ್ರಚಂದ್ರ ದರ್ಶನ, ಶಾಂತಿ ಮಾಡಿಕೊಳ್ತಕ್ಕಂಥ ವ್ಯಕ್ತಿಗಳಲ್ಲಿ ಈ ಭಾವನೆ ಇದೆ. ಯಾವುದೋ ಬಾಹ್ಯ ವಿದ್ಯೆಗಳು ಬೇಡ ಅಂತ ಹೇಳುವುದಲ್ಲ, ಆದರೆ ನಮ್ಮದ್ದಾದಂತಹ ಬ್ರಾಹ್ಮಣ್ಯ, ಬ್ರಹ್ಮಚರ್ಯ, ಬ್ರಹ್ಮ ಅಂದರೆ ವೇದ, ಚರಣ ಅಂದರೆ ಅಧ್ಯಯನ, ಬ್ರಹ್ಮಚರ್ಯ, ಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಒಂದಿಷ್ಟನ್ನು ತಿಳಿಬೇಕು ಅಂತಕ್ಕಂತಹ ಮನಸ್ಥಿತಿ ನಮ್ಮಲ್ಲಿ ಬೇಕು. ಹಾಗೆ ಅದಕ್ಕೋಸ್ಕರ ಸರ್ಚ್ ಮಾಡಬೇಕು. ಇವತ್ತು ಬೇಕಾದಷ್ಟು ಮಾರ್ಗಗಳುಂಟು ಹುಡುಕುವುದಕ್ಕೆ. ಲೈಬ್ರರಿಗೆ ಹೋಗಿಯೇ ಬೇಕಾದ ಅವಶ್ಯಕತೆಗಳಿಲ್ಲ, ಸಿಗ್ತದೆ. ಅಲ್ಲಿ ಹುಡುಕಿ ಆ ಜ್ಞಾನವನ್ನು ನಾವು ನಮ್ಮ ತಿಳಿವಿನ ಜೊತೆಗೆ ವಿಮರ್ಶೆ ಮಾಡಿ ಹೀಗೆ ಅಂತ ನಾವು ತೀರ್ಮಾನಿಸಿಕೊಂಡ ಮೇಲೆ ಮತ್ತೆ ಒಬ್ಬ ವಿದ್ವಾಂಸರಲ್ಲಿ ಸಂಶಯ ಬಂದರೆ ಅದನ್ನು ಕೇಳಿ ಗಟ್ಟಿ ಮಾಡಿಕೊಂಡ್ರೆ ಆಮೇಲೆ ಬರೆಯುವುದಿಲ್ಲ. ಜ್ಞಾನದ ಸಂಪಾದನೆ ಅಂದರೆ ಕೇವಲ ಶ್ರವಣ ಅಲ್ಲ, ಮನನ, ನಿಧಿಧ್ಯಾಸನ. ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸತವ್ಯ. ಕೇಳಬೇಕು. ಕೇಳುವುದರಿಂದ ಅವರು ಹೀಗೆ ಹೇಳಿದರು, ಮೊನ್ನೆ ಆನಂದಾಚಾರ್ಯ ಹೀಗೆ ಹೇಳಿದರು, ಇದು ಹೀಗುಂಟು, ಹಾಗಾದರೆ ಅದು ಎಲ್ಲಿ ಬಂದಿದೆ, ಇದು ಎಲ್ಲಿ ಬಂದಿದೆ, ಇವೆರಡು ಕೂಡ ವಾಸ್ತವ ಏನು? ನಮ್ಮಲ್ಲೇ ಸ್ವಲ್ಪ ಓಡಾಟ ಆಗಬೇಕು. ಒಳಗಿನಿಂದ ಬಿಸಿಬೇಳೆ ಭಾತ ಆಗಬೇಕು. ಅಂದರೆ ಅದನ್ನು ಇದನ್ನು ಎಲ್ಲ ಹಾಕಿದರೆ ಬಿಸಿಬೇಳೆ ಭಾತ ಆಗುವುದಿಲ್ಲ. ಎಲ್ಲ ಹಾಕಿ ಹೀಗೆ 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 ಮಾಡಬೇಕು. ಸಂಕರ್ಷಣ ವಿಧಾನ ಅಂತ ಅದನ್ನು ಕರೀತಾರೆ. ನಮ್ಮಲ್ಲಿ ಬಲರಾಮನ ಕೈಯಲ್ಲಿ ಇರುವುದೇನು? ಒಂದು ನೇಗಿಲು, ಮತ್ತೊಂದು ಒನಕೆ. ಬಲರಾಮನ ಕೈಯಲ್ಲಿರುವುದು ನೇಗಿಲು ಮತ್ತು ಒನಕೆ. ನೇಗಿಲಿನ ಕೆಲಸ, ಒನಕೆಯ ಕೆಲಸ ಏನು? ಎಲ್ಲ ಬಿಸಿಬೇಳೆ ಭಾತ್ ಮಾಡುವುದೇ ಅದರ ಕೆಲಸ. ಎಲ್ಲ ಹಾಕಿ ಗುದ್ದಿ ಜಜ್ಜಿ ಚಟ್ನಿ ಪುಡಿ ಮಾಡುವುದೇ ಅದರ ಕೆಲಸ. ಆದರೆ ಎಲ್ಲವನ್ನೂ ಸೇರಿಸಿ ಒಂದು ಪಾಕ ಮಾಡುವುದು ಅಥವಾ ಮೇಲೆ ಇದ್ದಂತಹ ಪೊರೆಯನ್ನು ಕಳಚಿ ಒಳಗಿದ್ದಂತಹ ಸತ್ತವನ್ನು ಹೊರಗೆ ಹಾಕುವುದು, ಇದು ಒನಕೆಯ ಕೆಲಸ. ನೇಗಿಲಿನ ಕೆಲಸ ಏನು? ಮೇಲಿದ್ದ ಮಣ್ಣನ್ನು ಕೆಳಗೆ ಹಾಕುವುದು, ಕೆಳಗಿದ್ದ ಮಣ್ಣನ್ನು ಮೇಲೆ ಹಾಕುವುದು, ಒಟ್ಟು ಮಾಡಿ ಅದನ್ನು ಫಲವತ್ತಾಗಿಸಿ ಅದರ ಮೇಲೆ ಬಿತ್ತಿದ ಬೀಜದಿಂದ ಫಲವತ್ತು, ಅದರಿಂದ ಧಾನ್ಯ ಬರುವ ಹಾಗೆ ಮಾಡುವುದು, ಇದು ನೇಗಿಲಿನ ಕೆಲಸ. ನಮ್ಮ ಒಳಗೆ ಆ ಸಂಕರ್ಷಣ ವಿಧಾನ ನಡಿಬೇಕು. ಅಲ್ಲಿಂದ ಜ್ಞಾನ ಬಂತು, ಓದಿದ್ರಿಂದ ಜ್ಞಾನ ಬಂತು, ಕೇಳಿದ್ರಿಂದ ಜ್ಞಾನ ಬಂತು, ಏನೇನು ಜ್ಞಾನ ಬಂತು ಆ ಜ್ಞಾನವನ್ನೆಲ್ಲ ಮೇಲನೆ ಮಾಡಿ ಅದರಲ್ಲಿದ್ದಂತಹ ಸ್ಪಿರಿಟ್ ಏನಿದೆ, ಅದರಲ್ಲಿದ್ದಂತಹ ಸಾರ ಸರ್ವಸ್ವ ಏನಿದೆ ಅದನ್ನು ಗ್ರಹಣ ಮಾಡುವುದರ ಕಡೆಗೆ ನಾವು ಹೋಗಬೇಕು. ಆವಾಗ ನಮಗೆ ಯಾರು ಏನು ಪ್ರಶ್ನೆ ಮಾಡಿದರೂ ಕೂಡ ದೃಢವಾಗಿ ಉತ್ತರಿಸುವುದಕ್ಕೆ ಸಾಧ್ಯ ಆಗ್ತದೆ. ಇಲ್ಲೇ ಹೋದರೆ ಏನಾಗ್ತದೆ? ನಮ್ಮ ಬ್ರಾಹ್ಮಣ್ಯದಲ್ಲಿ ಬರುವ ಸಮಸ್ಯೆ, ನಾವು ಎಲ್ಲ ನಂಬಿದ್ದು ಸರಿಯೋ ಅಥವಾ ಸುಮ್ಮನೆ ನಂಬಿದ್ದು, ಈ ಭಾವನೆ ಬ್ರಾಹ್ಮಣ್ಯದಲ್ಲೇ ಈಗ ಮೂಡುವುದಕ್ಕೆ ಶುರುವಾಗಿದೆ. ಇದೇ ಇವತ್ತು ನಮ್ಮ ಧರ್ಮಕ್ಕಿರತಕ್ಕಂತಹ ಮೂಲ ಆಘಾತ. ನಮ್ಮ ಭಾರತೀಯ ಸನಾತನ ಧರ್ಮದ ಮೂಲ ಬಲ ಗುರು ಅಲ್ವಾ? ಭಾರತವು ಜಗದ್ಗುರು ಅಂತ ನಾವು ಹೇಳ್ತೇವೆ. ಇವತ್ತು ವಿಶ್ವಗುರು ಅಂತ ಭಾರತ ಯಾಕೆ ಆಗ್ತದೆ? ಅಲ್ಲಿರತಕ್ಕಂತಹ ಜ್ಞಾನದ ರಾಶಿ. ಹಾಗಾದರೆ ಭಾರತಕ್ಕೆ ಮೂಲ ಬಲವೇ ಇಲ್ಲಿರತಕ್ಕಂಥ ವೇದ ಮೂಲವಾದಂತಹ ಶಾಸ್ತ್ರ. ಆ ಶಾಸ್ತ್ರ ಅದು ಇರುವುದು ಪರಂಪರಾಗತವಾಗಿ ರಕ್ತಗತವಾಗಿ ಇರತಕ್ಕಂಥದ್ದು ಗೋತ್ರಪ್ರವರ ಹೇಳ್ತಕ್ಕಂತಹ ವ್ಯಕ್ತಿಗಳಲ್ಲಿ. ಹಾಗಾದರೆ ನಮ್ಮಲ್ಲಿ ಈ ಶಾಸ್ತ್ರದ ಬಗ್ಗೆ ಅಶ್ರದ್ಧೆ ಮೂಡಿದರೆ
ದೇಶದಲ್ಲಿ ಶಾಸ್ತ್ರದ ಗುರುತ್ವ ಉಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಶಾಸ್ತ್ರದ ಶ್ರದ್ಧೆ ಮೂಲಭೂತವಾಗಿ ಬೇಕಾದದ್ದು ವಿಪ್ರ ಸಮುದಾಯದಲ್ಲಿ. ಯಾಕಂದ್ರೆ ವಿಪ್ರ ಸಮುದಾಯವನ್ನು ವಿಪ್ರ ಅಂತ ಕರೆಯುವುದೇ ಯಾಕೆ? ವಿಪ್ರ ಅಂದ್ರೆ ಅದು ವಿ ಪ್ರ ಎರಡು ಉಪಸರ್ಗಗಳಲ್ಲ. ಅದು ಪ್ರ ಅಂದ್ರೆ ಪೂರಣ ಅಂತ ಅರ್ಥ, ತುಂಬಿದ್ದು ಅಂತ ಅರ್ಥ. ಪಾಲನ ಪೂರಣಯೋಹ ಅಂತ ಧಾತು. ಅದು ವಿಶೇಷೇಣ ಪೂರಣ ಅದು ವಿಪ್ರಹ. ವಿಪ್ರ ಅಂತ ಕರಿಬೇಕಾದ್ರೆ ವಿಶೇಷವಾಗಿ ತುಂಬಿಸಿಕೊಂಡವ. ಯಾವುದನ್ನು ತುಂಬಿಸಿಕೊಂಡವ? ವೇದಜ್ಞಾನವನ್ನು ತುಂಬಿಸಿಕೊಂಡವ. ನೇಂದ್ರಿಯಾಣಿ ನಾನುಮಾನಂ ವೇದಾಹ್ಯೇವೈನಂ ವೇದಯಂತಿ ತಸ್ಮಾದಾಹುರ್ ವೇದ. ಆ ಪರಮಾತ್ಮನನ್ನು, ಪರತತ್ವವನ್ನು, ಧರ್ಮವನ್ನು, ಅಧರ್ಮವನ್ನು, ಸ್ವರ್ಗವನ್ನು, ನರಕವನ್ನು, ಮೋಕ್ಷವನ್ನು, ಸರ್ವೋತ್ತಮ ತತ್ವವನ್ನು ತಿಳಿಸುವುದಕ್ಕಿರತಕ್ಕಂತಹ ಶಾಸ್ತ್ರ ಸಮುದಾಯ ಸಮಗ್ರವಾಗಿ ವೇದ ಅಂತ ಕರೆಸಿಕೊಂಡಿದೆ. ಅದನ್ನು ತುಂಬಿಸಿಕೊಂಡ ವ್ಯಕ್ತಿಯನ್ನು ವಿಪ್ರ ಅಂತ ಕರೆಯುವುದು. ಆದ್ರಿಂದ ವಿಪ್ರತ್ವ ಈಗ ಜಾಗೃತವಾಗಬೇಕು, ಬ್ರಾಹ್ಮಣ್ಯ ಜಾಗೃತವಾಗಬೇಕು. ನಮ್ಮಲ್ಲಿರುವ ಶಾಸ್ತ್ರ ಶ್ರದ್ಧೆಯಲ್ಲೇ ಬ್ರಾಹ್ಮಣ್ಯ ಅಡಕವಾಗಿದೆ. ಆದ್ರಿಂದ ಶ್ರದ್ಧೆಯನ್ನು ನಾವು ಗಟ್ಟಿಯಾಗಿ ಉಳಿಸಿಕೊಳ್ಳುವಂಥದ್ದು ಇವತ್ತಿನ ಜರೂರಾಗಿದೆ. ನಾವು ಉಳಿಸಿಕೊಳ್ತೇವೆ. ಈಗ ಇವತ್ತು ಇಲ್ಲಿ ಬಂದಿದ್ದೇವೆ ಅಂದರೆ ನಮ್ಮಲ್ಲಿ ಶ್ರದ್ಧೆ ಇದೆ ಅಂತಲೇ ಅರ್ಥ. ಆದರೆ ನಾವು ಇನ್ನೊಂದು 75 ವರ್ಷದ ನಂತರ ಒಂದು ಸಲ ಕಣ್ಣು ಹಾಕಬೇಕು. ಈಗ ಈ ತತ್ವಜ್ಞಾನದ ಮೂಲ ಉದ್ದೇಶ ಇರುವುದೇ ಅಲ್ಲಿ. ಇನ್ನೊಂದು 75 ವರ್ಷಕ್ಕೆ, ಅಥವಾ ನಮಗೆ ಈಗ ಒಂದು 60-70 ಆಗಿದೆ ಅಂದರೆ ನಾವು ನಮ್ಮ ಹಿಂದಿನ ಬಾಲ್ಯಕ್ಕೆ ಯೋಚನೆ ಮಾಡಿ, ಆವಾಗ ಏನು ಶ್ರದ್ಧೆ ಇತ್ತು, ಈವಾಗ ಹೇಗಿದೆ ಸ್ವಲ್ಪ ಆಲೋಚನೆ ಮಾಡುವ. ಹಾಗಾದ್ರೆ ಇನ್ನೂ 75 ಆದಮೇಲೆ ಹೇಗಿದ್ದೀತು, ಹೇಗೆ ಏನಾದರೂ ಎಡವಟ್ಟಾಗ್ತದೆ ಅಂತ ನಮಗೆ ಅನಿಸಿದರೆ ಅದಕ್ಕೆ ಕಾರಣಕರ್ತರು ನಾವು ಹೌದೋ ಅಂತ ಸ್ವಲ್ಪ ವಿಮರ್ಶೆ ಮಾಡಬೇಕು. ನಮ್ಮ ಮುಂದಿನ ಜನಾಂಗ ಏನಿದೆ, ನಮ್ಮ ಮಕ್ಕಳು, ಅದು ಹೆಣ್ಣು ಮಕ್ಕಳಿರಲಿ ಗಂಡು ಮಕ್ಕಳಿರಲಿ, ಅವರು ಇವತ್ತು ಯಾವ ಶ್ರದ್ಧೆಯಲ್ಲಿದ್ದಾರೆ? ಅವರಿಗೆ ಶ್ರದ್ಧೆ ಇಲ್ಲ ಅಂದರೆ ಅದರಲ್ಲಿ ನನ್ನ ಪಾತ್ರ ಏನಿದೆ? ಯಾಕಂದರೆ ನಾವು ಮಕ್ಕಳಿಗೆ ಉಪದೇಶ ಮಾಡುವುದರಿಂದ ಅವರಲ್ಲಿ ಶ್ರದ್ಧೆ ಬರುವುದಲ್ಲ, ನಾವು ಹೇಗೆ ಬದುಕ್ತೇವೆ ಅದರಿಂದ ಅವರಿಗೆ ಶ್ರದ್ಧೆ ಬರುವುದು. ಈಗ ನಮಗೆಲ್ಲ ಶಾಸ್ತ್ರಶ್ರದ್ಧೆ ಬಂದದ್ದು ಅಪ್ಪ ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳಿದ್ರಿಂದ ಅಲ್ಲ, ಅವರು ಹೇಗೆ ಬದುಕ್ತಿದ್ರು ಅದನ್ನು ನೋಡಿ ಅದನ್ನು ನಂಬಿ, ಅಷ್ಟು ಗಾಢವಾಗಿ ನಂಬಿ ಒಪ್ಪಿ ನಡೀತಾ ಇದ್ದಾರಲ್ವ, ಅದು ಹಾಗೆ ಇದ್ದೇ ಇದೆ ಅನ್ನೋ ದಾರ್ಢ್ಯ ನಮಗೆ ತಾನಾಗಿ ಮೂಡಿದಾಗ, ಅದರಿಂದ ನಾವು ಅದನ್ನು ಅನುಭವಕ್ಕೆ ತಂದುಕೊಂಡಾಗ, ಅದರಿಂದ ಫಲಗಳು ನಮಗೆ ಲಭ್ಯ ಆಗ್ತಾ ಹೋದಾಗ ತಾನಾಗಿ ಶ್ರದ್ಧೆ, ದೃಢತೆ, ಪರಂಪರೆಯ ಬಗ್ಗೆ ನಮಗೆ ತಾನಾಗಿ ಹುಟ್ಟುತ್ತೆ. ಆದ್ರಿಂದ ನಮ್ಮ ನಡೆ, ನಮ್ಮ ಶ್ರದ್ಧೆ ಅದು ನಮ್ಮ ಪರಂಪರೆಯ ಶ್ರದ್ಧೆಗೆ ಕಾರಣವಾಗ್ತದೆ. ಆ ಶ್ರದ್ಧೆಯಲ್ಲಿ ಎಲ್ಲಿಯಾದರೂ ಒಡಕು ಉಂಟಾದರೆ ಅದಕ್ಕೆ ಮತ್ತೆ ಒಂದು ಶಕ್ತಿಯನ್ನು ತುಂಬಿಸುವುದಕ್ಕೋಸ್ಕರ ನಮ್ಮ ತತ್ವಜ್ಞಾನೋತ್ಸವ ನಡಿಬೇಕು. ಅಂದ ತತ್ವಜ್ಞಾನೋತ್ಸವದ ಏನೇ ಕಾರ್ಯಕ್ರಮ ಇರಲಿ ಅದು ಮೂಲಭೂತವಾಗಿ ನಮ್ಮ ಪಾರಂಪರಿಕ ಶ್ರದ್ಧೆಗೆ ಕಾರಣವಾಗಬೇಕು. ಅದರಲ್ಲಿ ಮಾಧ್ವರು, ರಾಮಾನುಜಿಯರು, ಶಾಂಕರರು ಅನ್ನುವ ಭೇದ ಇಲ್ಲದೆ ವಿಪ್ರ ಅನ್ನುವುದು ಒಂದು ಪ್ರಮುಖ. ಅದರ ಆ ಗುರು ಮೂಲದಿಂದ ಆಮೇಲೆ ಸಮಗ್ರ ಸಮಾಜ. ಯಾಕಂದರೆ ಈಗ ವಿಪ್ರರ ಸಂಖ್ಯೆ ಎಲ್ಲ ಲೆಕ್ಕಾಚಾರ ಇವರ ಹತ್ರ ಇರ್ತದೆ. ಒಟ್ಟು ಕರ್ನಾಟಕದಲ್ಲಿ ಎಷ್ಟು ಬ್ರಾಹ್ಮಣ ಸಮುದಾಯ, ಟೋಟಲ್ ಪರ್ಸೆಂಟೇಜ್ ಎಷ್ಟು ಎಲ್ಲ ಅವರಿಗೆ ಗೊತ್ತಿದೆ. ಇಷ್ಟೇ ಇರುವುದು ಅಲ್ವಾ. ಈಗ 2 ಇದೆ ಅಂತ ನಾವು ಹೇಳ್ತಾ ಇದ್ದೇವೆ. ಈಗ ಮೊನ್ನೆ ಕಾನೇಶ್ ಬಾರಿಯ ಪ್ರಕಾರ ಅದು 1 ಪಾಯಿಂಟ್ ಬಂದಿದೆ. ಈಗ ಅಲ್ಲಿಯ ತನಕ ಇಡೀ ಭಾರತದ ವಿಪ್ರ ಸಮುದಾಯ ಅತ್ಯಂತ ಕ್ಷೀಣವಾದ ಸಂಖ್ಯೆಯಲ್ಲಿದೆ. ಹಾಗಾದರೆ ಈ ವಿಪ್ರ ಸಮುದಾಯದಿಂದಲೇ ಜ್ಞಾನದ ರಕ್ಷಣೆಯೋ? ವಿಪ್ರನೇ ಉಳಿಬೇಕಲ್ವಾ? ಅವನು ಉಳಿಬೇಕು ಅಂತಾದ್ರೆ ಹಿಂದೆ ಆಗಬೇಕಾದ್ರೆ ಕ್ಷತ್ರ ಸಮುದಾಯ ರಕ್ಷಕವಾಗಿತ್ತು. ಇವತ್ತು ಕ್ಷತ್ರ ಯಾರು ವಿಪ್ರ ಯಾರು ಅನ್ನೋ ತಿಳಿಯದೇ ಇರತಕ್ಕಂಥ ಸ್ಥಿತಿಯಲ್ಲಿದ್ದೇವೆ. ಆದರೆ ವಿಪ್ರ ಸಮುದಾಯ ಉಳಿಯುವುದಕ್ಕೆ ರಕ್ಷಕವಾಗಿ ದೊಡ್ಡ ಕೋಟೆಯ ಸ್ವರೂಪದಲ್ಲಿ ಸಮಗ್ರ ಹಿಂದೂ ಧರ್ಮ ಇರಬೇಕಾಗ್ತದೆ, ಹಿಂದೂ ಸಮುದಾಯ ಬೇಕಾಗ್ತದೆ. ಆ ಹಿಂದೂ ಸಮುದಾಯವೆಲ್ಲವೂ ವಿಪ್ರ ಸಮುದಾಯದ ಜೊತೆಗೆ ಸೇರಿಕೊಂಡಾಗ ಈ ಸನಾತನ ಧರ್ಮದ ಪರಂಪರೆಯ ಶ್ರದ್ಧೆ ಅದು ಗಟ್ಟಿ ಉಳಿಯುವುದಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಇವತ್ತು ಪರಮ ಪೂಜ್ಯ ಶ್ರೀ ಪೇಜಾವರ ಶ್ರೀಪಾದರು ಅಂತ ನಾನು ನಮ್ಮ ಹತ್ತಿರದಲ್ಲಿರುವುದರಿಂದ ಅವರ ಹೆಸರನ್ನು ಹೇಳುವುದು. ವಸ್ತುತಃ ಇವತ್ತಿನ ಎಲ್ಲಾ ಪೀಠಾಧಿಪತಿಗಳು ಈ ದೃಷ್ಟಿಯಿಂದ ಆಲೋಚನೆ ಮಾಡ್ತಾ ಇದ್ದೇವೆ. ಇದು ಒಂದು ರೀತಿಯ ಸುವರ್ಣ ಯುಗ. ನಮ್ಮ ಈ ಧರ್ಮದ ನೆಲೆಗೆ ಎಲ್ಲಾ ಪೀಠಾಧಿಪತಿಗಳು, ಒಂದು ಕಾಲದಲ್ಲಿ ಹೀಗಿರಲಿಲ್ಲ. ಪೀಠಾಧಿಪತಿಗಳು ಏನಿದ್ರು ಮಠದ ಸುತ್ತಮುತ್ತ ಮಾತ್ರ, ಅದರ ಹೊರಗೆ ಹೋಗುವಂಥದ್ದು ಬಹಳ ಕಡಿಮೆ ಇತ್ತು. ಈಗ ಹಾಗಲ್ಲ. ಅದು ಉತ್ತರಾದಿ ಮಠಾಧೀಶರಿರ್ಬೋದು, ರಾಘವೇಂದ್ರ ಮಠಾಧೀಶರಿರ್ಬೋದು, ವ್ಯಾಸತೀರ್ಥ ಮಠಾಧೀಶರಿರ್ಬೋದು, ಎಲ್ಲ ಮಠಾಧೀಶರು ಇವತ್ತು ತಮ್ಮ ಮಠದ ಪರಿಧಿಯಿಂದ ಹೊರಗೆ ಬಂದು ಸಮಗ್ರ ಸಮಾಜದ ಜೊತೆಗೆ ಬೆರೆತು ವಿಶಾಲವಾದ ಧರ್ಮದ ಚಿಂತನೆಯನ್ನು ಲೋಕಕ್ಕೆ ಕೊಡ್ತಾ ಇದ್ದಾರೆ. ಕೇವಲ ಮಧ್ವಾಚಾರ್ಯರು ಹೀಗೆ ಹೇಳಿದ್ದಾರೆ ಇಷ್ಟು ಮಾತ್ರ ಅಲ್ಲ, ವಸಿಷ್ಠರು ಹೀಗೆ ಹೇಳಿದ್ದಾರೆ, ಮನುಸ್ಮೃತಿ ಹೀಗಿದೆ, ನಾವು ಹೀಗೆ ಬದುಕಬೇಕು ಅಂತ ಸಮಗ್ರ ಧರ್ಮಕ್ಕೆ ಬೇಕಾದಂತಹ ವಿಷಯಗಳನ್ನು ಹೇಳಿ ಮಧ್ವಾಚಾರ್ಯರು ಇದನ್ನೇ ಉಸಿರಿದ್ದು ಅಂತ ಅಲ್ಲಿಗೆ ತಂದು ನಿಲ್ಲಿಸ್ತಾರೆ. ಹಾಗಾದರೆ
ಎಲ್ಲ ಸಮುದಾಯಕ್ಕೂ ಧರ್ಮೋಪದೇಶವನ್ನು ಮಾಡಬೇಕಾದಂತಹ ಜವಾಬ್ದಾರಿ ನಮ್ಮ ತತ್ವಜ್ಞಾನಿಗಳಲ್ಲಿದೆ. ತತ್ವ ಸಮ್ಮೇಳನ ಅನ್ನುವುದು ಕೇವಲ ಒಂದು ಸಮುದಾಯಕ್ಕೆ ಆಗಬಾರದು. ಯಾಕಂದರೆ ಇದೇನು ಅಖಿಲ ಭಾರತ ಮಾಧ್ವ ತತ್ವಜ್ಞಾನ ಉತ್ಸವ. ಅಖಿಲ ಭಾರತ ಅಂದರೆ ಬರೀ ತುಮಕೂರಿಂದಾದರೆ ಅದು ತುಮಕೂರು ತತ್ವಜ್ಞಾನೋತ್ಸವ ಆಗ್ತದೆ, ಇಲ್ಲ ಕರ್ನಾಟಕದ್ದಾದರೆ ಕರ್ನಾಟಕ ತತ್ವಜ್ಞಾನೋತ್ಸವ ಆಗ್ತದೆ. ಅಖಿಲ ಭಾರತ ಅಂತಾದಾಗ ನಾವು ಬೇರೆ ಬೇರೆ ಪ್ರದೇಶದಲ್ಲಿರ್ತಕ್ಕಂಥವರೆಲ್ಲ ಆ ತತ್ವಜ್ಞಾನೋತ್ಸವದಲ್ಲಿ ಪ್ರತ್ಯೇಕ ಆಯಾ ಪ್ರದೇಶದ ವಿಷಯಗಳನ್ನು, ಅಲ್ಲಿ ಹೇಗೆ ತತ್ವಜ್ಞಾನದ ಪ್ರಸರಣ ನಡೀತಾ ಇದೆ, ಜನ ಹೇಗೆ ಆಕೃಷ್ಟರಾಗ್ತಾ ಇದ್ದಾರೆ, ಹೇಗೆ ನಾವು ಸಂಪ್ರದಾಯದ ಶ್ರದ್ಧೆಯನ್ನು ಬೆಳೆಸ್ತಾ ಇದ್ದೇವೆ ಅನ್ನೋದನ್ನು ಅವರವರು ಅಲ್ಲಿ ಹೇಳ್ತಕ್ಕಂಥ ವಿಧಾನ ಎಲ್ಲ ನಡೆಯುತ್ತೆ ಮುಂದಕ್ಕೆ. ಆದರೆ ಅದಕ್ಕೆ ಪೂರ್ವಭಾವಿಯಾಗಿ ನಾವು ಈ ತತ್ವಜ್ಞಾನೋತ್ಸವ 3 ದಿವಸದಲ್ಲಿ ನಡೆಯಿತು ಅಂತಾದರೆ ಅಷ್ಟರಿಂದ ಲೋಕದಲ್ಲಿ ಪರಂಪರಾ ಶ್ರದ್ಧೆ ಬರುವುದಕ್ಕೆ ಸಾಧ್ಯ ಇಲ್ಲ. ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಡೆಸಿ ಅವರಲ್ಲಿ ಆ ಶ್ರದ್ಧೆಯಿಂದ ಅವರು ಫಲವನ್ನು ಕಾಣ್ತಾ ನಾಳೆ ಇಲ್ಲಿ ಬಂದು ಸೇರಬೇಕು ಅನ್ನೋ ಉದ್ದೇಶ ಇದೆ. ಆ ದೃಷ್ಟಿಯಿಂದ ನಾನೊಂದು 3-4 ನಿಮಿಷದಲ್ಲಿ ಮುಗಿಸ್ತೇನೆ, ಅಧ್ಯಕ್ಷರ ಮಾತಿಗೆ ಅವಕಾಶ ಕೊಡ್ತೇನೆ. ಪ್ರಮುಖವಾಗಿ ನಾವು ಆಲೋಚನೆ ಮಾಡಬೇಕಾದದ್ದು ಕೇವಲ ಕೃಷ್ಣ ಭವನದಲ್ಲಿ, ಕೃಷ್ಣ ಮಂದಿರದಲ್ಲಿ ಮಾತ್ರ ಈ ಕಾರ್ಯಕ್ರಮಗಳಲ್ಲ. ಇಲ್ಲೇ ಆಸುಪಾಸಿನಲ್ಲಿ ಬೇರೆ ಬೇರೆ ನಮಗೆ ಜನ ಇಷ್ಟೇ ಸೇರಬೇಕು ಅಂತ ಆಸೆ ಏನೂ ಇಲ್ಲ ಅಲ್ವಾ ಆನಂದಾಚಾರ್ಯ? ಎಷ್ಟು 4 ಜನ ಸೇರಿದ್ದು ತೊಂದರೆ ಇಲ್ಲ. 4 ಜನ ಇವತ್ತು ಸೇರಿದರೆ ನಾಳೆ 40 ಸೇರ್ತಾರೆ, ನಾಡಿದ್ದು 400 ಸೇರ್ತಾರೆ. ಅದರ ಫಲ ಏನು ಅನ್ನೋದನ್ನು ಅವರು ಅನುಭವಿಸ್ತಾ ಹೋಗಬೇಕು. ಪರಸ್ಪರ ವಿದ್ವಾಂಸರ ಜೊತೆಗೆ ಸಂವಾದಗಳು ನಡಿಬೇಕು. ನಮ್ಮ ಸಮಸ್ಯೆಗಳು, ನಮ್ಮ ಗೋತ್ರಗಳು, ಅದಕ್ಕೆ ಸಂಬಂಧಪಟ್ಟ ವಿಷಯಗಳು, ಇದರಲ್ಲಿ ಶ್ರದ್ಧೆ ಮೂಡುವುದಕ್ಕೆ ಬೇಕಾದಂತಹ ಸಂವಾದಗಳು ನಡಿಬೇಕು. ಒಂದು ಭೋಜನ, ಊಟ ಅನ್ನುವುದರ ಬಗ್ಗೆ 1 ಗಂಟೆ ಮಾತಾಡಬೇಕು. ನಾವು ಪರಸ್ಪರ ಚರ್ಚೆ ಮಾಡಬೇಕು. ಊಟ ಹಾಗೆ ನಡೆಯುತ್ತೆ, ಹೀಗೆ ನಡೆಯುತ್ತೆ, ಯಾವುದು ಸರಿ, ಹೇಗೆ ಸರಿ, ಊಟದಲ್ಲಿ ಯಾವುದು ತಿನ್ನಬೇಕು, ಯಾವುದು ತಿನ್ನಬಾರ್ದು ಅಂತ ಹೇಳಿದ್ರೆ ಯಾಕೆ ತಿನ್ನಬಾರ್ದು? ಯಾಕಂದ್ರೆ ಇವತ್ತು ಅದನ್ನು ತಿನ್ನಬಾರ್ದು ಅಂತ ಹೇಳಿದ್ರೆ ತಿಂದವರೇ ಗಟ್ಟಿ ಇರುವುದಲ್ವಾ, ತಿನ್ನದೇ ಇದ್ದವರು ನಾವು ನರಪೇತಲಾಗುವ ಸಾಧ್ಯತೆ ಉಂಟು. ಹೀಗೆಲ್ಲ ಪ್ರಶ್ನೆಗಳು ಬರ್ತವೆ. ಹಾಗಾದ್ರೆ ಯಾಕೆ ತಿನ್ನಬಾರ್ದು? ಧರ್ಮಶಾಸ್ತ್ರಕಾರರು ಸುಮ್ಮನೆ ತಿನ್ನಬೇಡಿ ಅಂತ ಹೇಳಲಿಲ್ಲ, ಹಿನ್ನೆಲೆ ಏನೋ ಇರ್ತದೆ. ಅದು ಏನು ಅದನ್ನು ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಂಡು ಅದರ ಬಗ್ಗೆ ನಮಗೆ ವಿಪ್ರತಿಪತ್ತಿ ಇದ್ರೆ ಇದು ಸರಿ ಇಲ್ಲ, ಋಷಿಮುನಿಗಳು ಎಡವಟ್ಟು ಹೇಳಿದ್ದಾರೆ, ಹೀಗಾದ್ರೂ ಅದು ತೀರ್ಮಾನ ಮಾಡಬೇಕು. ಇಲ್ಲ, ಇದು ಆ ಕಾಲಕ್ಕೆ ಸರಿ, ಈ ಕಾಲಕ್ಕೆ ಇದು ಸರಿ ಇಲ್ಲ. ಉದಾಹರಣೆಗೆ ಒಂದು ಕಾಲದಲ್ಲಿ ಬಸ್ಸಲ್ಲಿ ಹೋಗಬಾರ್ದು ಅಂತ ಹೇಳಿದ್ರು ಅಂತ ಅನ್ಕೊಳ್ಳಿ. ಎಲ್ಲ ಹೋಗುವುದಾದ್ರೆ ನಡ್ಕೊಂಡೇ ಹೋಗಬೇಕು. ಆ ಕಾಲಕ್ಕೆ ಸರಿ, ಈ ಕಾಲಕ್ಕೆ ಸರಿ ಇಲ್ಲ, ತೀರ್ಮಾನ ಮಾಡಿ, ತೊಂದರೆ ಇಲ್ಲ. ಆದರೆ ಅದೇ ಸರಿ ಅಂತ ಹೇಳುವ ವಿದ್ವಾಂಸ ಬಂದು ಅಷ್ಟು ಉಪಪಾದನೆ ಮಾಡಿದರೆ ನಿಮಗೆ ನಿಮ್ದು ಸರಿ, ನಮಗೆ ನಮ್ದು ಸರಿ ಅಂತಾದ್ರೂ ಇಡಿ. ಅಂತೂ ಅದರಲ್ಲಿ ಅಶ್ರದ್ಧೆಯನ್ನು ಮೂಡಿಸಿಕೊಳ್ಳುವುದು ಬೇಡ. ಆ ಕಾಲಕ್ಕೆ ಅವರು ಸರಿಯಾಗಿ ಹೇಳಿದ್ದಾರೆ ಅನ್ನುವ ಶ್ರದ್ಧೆ ಆದರೂ ಉಳಿಬೇಕಲ್ವಾ ಆ ಋಷಿಮುನಿಗಳ ಬಗ್ಗೆ. ಆ ನಿಟ್ಟಿನಿಂದ ನಮ್ಮ ಹಿರಿಯರು ಎಲ್ಲವೂ ಪರದೇಶದಿಂದ ಇವತ್ತು ವಿದ್ಯೆ ಬಂದದ್ದು ಅನ್ನುವ ಅಜ್ಞಾನವನ್ನು ನಾವು ದೂರೀಕರಿಸಿ, ನಮ್ಮಲ್ಲೇ ಇದ್ದಂತಹ ಜ್ಞಾನವೇ ಪರದೇಶಕ್ಕೆ ಹೋಗಿ ಹೇಗೆ ಬೆಳಕಾಗಿದೆ ಅನ್ನುವುದನ್ನು ಅರ್ಥ ಮಾಡಿಕೊಂಡು ನಮ್ಮ ಪರಂಪರಾ ಮೂಲ ಶ್ರದ್ಧೆಯನ್ನು ಇನ್ನಷ್ಟು ಗಟ್ಟಿಗೊಳಿಸಿಕೊಂಡು ಸನಾತನ ಧರ್ಮದ ರಕ್ಷಣೆಯಲ್ಲಿ ನಾವು ಒಂದಾಗಬೇಕು. ಆ ನಿಟ್ಟಿನಿಂದ ಪುಟ್ಟ ಮಕ್ಕಳನ್ನು ಆಕರ್ಷಿಸುವುದಕ್ಕೋಸ್ಕರ ಮಧ್ಯದಲ್ಲಿ ಸ್ಪರ್ಧೆಗಳು, ಅವರಿಗೆ ಒಂದು ಭಗವದ್ಗೀತೆಯ 10 ಶ್ಲೋಕವನ್ನು ಕೊಡುವುದಷ್ಟೇ. ನಾವು 1 ಅಧ್ಯಾಯವನ್ನು ನೀವು ಓದಿರಿ ಅಂತ ಹೇಳಿದರೆ ಅವ್ರು ಮಾಡುವುದಿಲ್ಲ. 10 ಶ್ಲೋಕ, ನಮಗೆ 10 ಶ್ಲೋಕ ಆದರೂ ಓದಿದ್ರಲ್ವ, ಅದರಿಂದ ಒಂದು ಖುಷಿ ಆಗ್ತದೆ ಅವರಿಗೆ. ನಾಳೆ 100 ಶ್ಲೋಕ ಓದ್ಯಾರು ಅಂತ, ಅದರಿಂದ ಒಂದು 10 ಶ್ಲೋಕ, ಅದಕ್ಕೊಂದು ಸ್ಪರ್ಧೆಯಲ್ಲಿ ಅವರಿಗೆ ಭಾರಿ ಬಹುಮಾನ ಕೊಡಬೇಕು ಅಂತಿಲ್ಲ. ಅವರಿಗೆ ಇಷ್ಟವಾಗುವ ಪುಸ್ತಕವೋ ಪೆನ್ನೋ ಕೊಟ್ಟರು ಸಾಕು, ನಂಗೆ ಇದು ಬಂತು ಅಂತ 10 ಜನರಿಗೆ ತೋರಿಸ್ತಾರೆ. ಉಳಿದ ಮಕ್ಕಳೆಲ್ಲ ನಾಳೆ ಅದನ್ನು ಓದುವುದಕ್ಕೆ ಶುರು ಮಾಡ್ತಾರೆ. ಈ ರೀತಿಯಲ್ಲಿ ಮಕ್ಕಳನ್ನು ಟೆಂಪ್ಟ್ ಮಾಡುವುದು ಅಂತ, ಸೆಳೆಯುವುದು, ಅದಕ್ಕೆ ಜಾಹೀರಾತುಗಳನ್ನು ಕೊಟ್ಟು ಆ ಮಕ್ಕಳಿಗೆ ವಾಟ್ಸಾಪಲ್ಲೇ ಆ ಶ್ಲೋಕಗಳನ್ನು ಮನೆಗೆ ಕಳಿಸಿಕೊಟ್ಟು ಅವರ ಅಮ್ಮಂದಿರಿಗೆ ಕಳಿಸ್ಬೇಕು. ಅಪ್ಪಂದಿರಿಗೆ ಕಳಿಸಬಾರ್ದು, ಅಮ್ಮಂದಿರಿಗೆ ಕಳಿಸಿ ಈ ಮಕ್ಕಳನ್ನು ಇದರಲ್ಲಿ ಸಿದ್ಧ ಮಾಡಿ ಅಂತ ಹೇಳಿ ಅವರು ಅದನ್ನು ಓದಿಸಿ, ಅವರು ತಾವು ಅಮ್ಮನಿಗೂ ತಾನಾಗಿ ಬರುತ್ತೆ. ಅವಾಗ ಮಕ್ಕಳು ಕಲ್ತಾಗ ಅಮ್ಮನಿಗೆ ಬದಲು ಬರುವುದು. ಅವರು ಕಲ್ತು ಬಂದು ಆ ಮಕ್ಕಳ ಹತ್ರ ಹೇಳಿಸಿ ಖುಷಿ ಪಡುವ ರೀತಿಯಲ್ಲಿ ಒಂದು ನಮ್ಮ ಧರ್ಮದ ಕಡೆಗೆ ಅವರನ್ನು ಸೆಳೆಯುವುದು. ಇನ್ನೊಂದು ಸಲ ಸಂಧ್ಯಾ ವಂದನೆಯಲ್ಲಿ ಇಷ್ಟು ಭಾಗದ ಸ್ಪರ್ಧೆ ಅಂತ ಒಂದು ವಟುಗಳಿಗೆ ಒಂದು ಸ್ಪರ್ಧೆಯನ್ನಿಟ್ಟು ಆ ಸ್ಪರ್ಧೆಯ ಮೂಲಕ ಅವರ ಸಂಧ್ಯಾ ವಂದನೆಯ ಮಂತ್ರ ಅವರಲ್ಲಿ ಸರಿಯಾಗುವ ಹಾಗೆ. ಎಡವಟ್ಟು ಮಂತ್ರ ಇರ್ತದೆ. ಕೆಲವು ಸಲ ಅವರು ಹೇಳಿದ ಮೇಲೆ ಇನ್ನು ಆ ಶ್ಲೋಕ ಹೇಳಿದ್ದ ನಾವು ಕೇಳಬೇಕಾಗ್ತದೆ. ಕೆಲವರು ಶುಕ್ಲಾಂಬರಧರ ಇಷ್ಟು ಮುಗೀತು. ಶುಕ್ಲಾಂಬರಧರಂ ಅಷ್ಟು ಬೇಗ ಮುಗಿಸ್ತಾರೆ, ಮಧ್ಯದ ಅಷ್ಟು ಏಕಾದಶಿ ನುಂಗಿದ ಹಾಗೆ ನುಗ್ತಾರೆ. ಅದನ್ನು ವಿರಳವಾಗಿ ಹೇಳಬೇಕಲ್ವ. ನಾವು ಸ್ಪರ್ಧೆ ಇಟ್ಟಾಗ ಅವರಿಗೆ ಗೊತ್ತಾಗ್ತದೆ ನಾನು ಹೇಳ್ತಾ ಇರುವುದು ಸರಿ ಇಲ್ಲ ಅಂತ. ಎಷ್ಟೋ ಜನರಿಗೆ ನಾನು ಹೇಳ್ತಾ ಇರುವುದು ಸರಿ ಇಲ್ಲ ಅಂತಲೂ ಗೊತ್ತಿಲ್ಲ. ನಾವು ಹೇಳುವುದೇ ಸರಿ, ಯಾಕಂದ್ರೆ ನಮ್ಮ ಅಜ್ಜ ಇದಕ್ಕಿಂತ ವೇಗವಾಗಿ ಹೇಳ್ತಾ ಇದ್ರು ಅಂತ ಅವರು ಅಂದುಕೊಳ್ತಾರೆ. ಅದಕ್ಕೋಸ್ಕರ ಆ ಮಕ್ಕಳಿಗೆ ಮೊದಲು ತಪ್ಪು ಏನು ಸರಿ ಏನು ಅನ್ನೋದರ ಬಗ್ಗೆ ವಿಮರ್ಶೆ ಹುಟ್ಟುವುದಕ್ಕೆ ಬೇಕಾಗಿ
ಸ್ಪರ್ಧಾ ಮಾಧ್ಯಮ ಹೆಚ್ಚು ಪ್ರಯೋಜನ ಆಗ್ತದೆ ಅಂತ ನಾವೆಲ್ಲ ಬೆಂಗಳೂರಲ್ಲಿ ಗಮನಿಸಿದ್ದಿದೆ. ಆದ್ದರಿಂದ ಸ್ಪರ್ಧಾ ಮಾಧ್ಯಮವನ್ನು ಕೂಡ ಇದಕ್ಕೆ ಬಳಸಿಕೊಂಡು ನಮ್ಮ ಆಚಾರ ವಿಚಾರಗಳ ಬಗ್ಗೆ, ಅವರವರ ಗೋತ್ರದ ಋಷಿಗಳ ಬಗ್ಗೆ ಒಂದು ಭಾಷಣ ಸ್ಪರ್ಧೆಯನ್ನು ಇಡ್ಬೋದು. ಯಾವತ್ತು ನಮಗೆ 4 ಜನ ಭಾಗವಹಿಸಿದ್ರು ಸಾಕು, 4 ಜನ ಮಾತಾಡಿದ್ರಲ್ವ, 4 ಜನ ಕಲ್ತರಲ್ವ, ಅವರಿಗೆ ವಿಷಯ ಅವರು ಕೇಳ್ತಾರೆ, ನಮಗೆ ವಿಷಯವೇ ಸಿಗುವುದಿಲ್ಲ, ಇಂಟರ್ನೆಟ್ ಸರ್ಚ್ ಮಾಡಿದ್ರೂ ಸಿಗಲಿಲ್ಲ, ಅದಕ್ಕೆ ಸತ್ಯನಾರಾಯಣಾಚಾರ್ಯ ಫೋನ್ ಮಾಡಿ ಅಂತ ಹೇಳಿ ಸಾಕು. ನಾವು ನಮ್ಮ ವಿದ್ಯಾಪೀಠದಲ್ಲಿ ಒಬ್ಬ ವಿದ್ವಾಂಸರನ್ನು ಅವರಿಗೆ ಸಿದ್ಧಪಡಿಸುವುದಕ್ಕೆ ವ್ಯವಸ್ಥೆ ಮಾಡಿ ಕೊಡ್ತೇವೆ. ಆನ್ಲೈನೇ ಸಾಕು, ಅವರೇನು ಇಲ್ಲಿ ಬರಬೇಕು ಅಂತಿಲ್ಲ, ಫೋನಲ್ಲೇ ಅದಕ್ಕೆ ಸಿದ್ಧತೆ ಮಾಡುವುದಕ್ಕೆ ವ್ಯವಸ್ಥೆ ಮಾಡ್ತೇವೆ. ಹೀಗೆ ನಮ್ಮ ಇವತ್ತಿನ ಮಕ್ಕಳು ಈ ಧರ್ಮದ ಕಡೆಗೆ ವಾಲುವುದಕ್ಕೆ ಬೇಕಾದ ಅನೇಕ ಕಾರ್ಯಕ್ರಮಗಳನ್ನು ಇದರಲ್ಲಿ ಜೋಡಿಸಿಕೊಂಡ್ರೆ ಆಗ ಗುರುಗಳ ಉದ್ದೇಶ, ನಮ್ಮೆಲ್ಲರ ಉದ್ದೇಶ ಅದು ಒಂದು ಪಕ್ವವಾಗ್ತದೆ, ಅದಕ್ಕೆ ಸರಿಯಾದಂತಹ ಸ್ಥಾನ ಪ್ರಾಪ್ತಿಯಾಗ್ತದೆ ಅಂತ ನನ್ನ ಅನಿಸಿಕೆಯನ್ನು ಹೇಳ್ತಾ ಈ 4 ಮಾತುಗಳನ್ನು ಇಲ್ಲಿಗೆ ಮುಗಿಸ್ತೇನೆ. ಬಹಳ ಮುಖ್ಯವಾದ ವಿಷಯ ಅಂದರೆ ತಾವೆಲ್ಲ ಇವತ್ತು ಸೇರಿದ್ದೀರಿ, ತುಂಬ ಸಂತೋಷವಾಗಿದೆ. ತಮ್ಮೆಲ್ಲರ ಕೆಲವು ಸಲ ಉಪನ್ಯಾಸ ಮಾಡುವಾಗ ಕೆಲವರ ಮುಖವನ್ನು ನೋಡಿದರೆ ಎಷ್ಟು ಬೇಗ ಮುಗಿಸುವ ಅಂತ ಅನಿಸ್ತದೆ. ಇಲ್ಲಿ ಹಾಗೆ ಅನಿಸ್ತಾ ಇಲ್ಲ, ಇನ್ನಷ್ಟು ಹೇಳುವ ಅಂತ ಅನಿಸುವ ರೀತಿಯ ಮುಖಭದ್ರೆಯನ್ನು ಹೊತ್ತು ತಾವಿಷ್ಟು ಹೊತ್ತು ಉಪವಿಷ್ಟರಾಗಿದ್ದೀರಿ. ತಮಗೆಲ್ಲ ಪ್ರೀತಿಯ ನಮಸ್ಕಾರಗಳನ್ನು ಹೇಳ್ತೇನೆ. ನಮ್ಮ ಆನಂದಾಚಾರ್ಯರು ಇದೇ ಊರಿನಲ್ಲಿ ಇರುವುದು, ಆನಂದಾಚಾರಲ್ಲ ಅವರು ಕೂಡ ಇದರಲ್ಲಿ ನಿರಂತರ ಭಾಗವಹಿಸಿ ಬಹಳಷ್ಟು ಕೆಲಸವನ್ನು ಮಾಡಬೇಕು ಅಂತ ತಮ್ಮಲ್ಲೂ ವಿನಂತಿಸಿಕೊಳ್ತೇನೆ. ಜನಾರ್ದನಾಚಾರ್ಯ ಅಂತೂ ಕಟಿಬದ್ಧರಾಗಿ ಮೇಲಿನ ಬಟ್ಟೆಯನ್ನು ಸೊಂಟಕ್ಕೆ ಹಾಕುವುದಕ್ಕೂ ಸಿದ್ಧ, ಇಲ್ಲ ಉತ್ತರಿಯ ಹಾಕುವುದಕ್ಕೂ ಸಿದ್ಧ. ಎಲ್ಲ ವಿಭಾಗದಲ್ಲೂ ಅವರು ಮುಂದೆ ಬಂದು ಈ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ತಮ್ಮಲ್ಲಿ ತಾವು ಕೂಡ ಶೇಷಗಿರಿಯನ್ನು ಇಲ್ಲಿಗೆ ಕಲಿಸಿ, ನಿಮ್ಮ ಊರಿನವನೇ ಶೇಷಗಿರಿ ನಮ್ಮಲ್ಲಿ ಈ ಬಾರಿ ಸುಧಾ ಪರೀಕ್ಷೆ ಕೊಡ್ತಾ ಇದ್ದಾನೆ. 8ನೇ ತಾರೀಕಿಗೆ ಪರೀಕ್ಷೆ ಇದೆ, ಒಳ್ಳೆ ಅಧ್ಯಯನ ಮಾಡ್ತಾ ಇದ್ದಾನೆ. ಅವನು ಒಂದು ಸುಧಾಮಂಗಳ ಆದ್ಮೇಲೆ ಇಲ್ಲೇ ಬರಬೇಕು. ಇಲ್ಲಿ ಒಂದಷ್ಟು ಕೆಲಸಗಳನ್ನು, ಜ್ಞಾನದ ಒಂದು ದೊಡ್ಡ ಪಂಜನ್ನು ಬೆಳಗುವಂತಹ ಕೆಲಸವನ್ನು ಮಾಡಬೇಕು. ತಾವು ಅದರಲ್ಲಿ ತಮ್ಮ ಮಠದ ಮೂಲಕ ತೊಡಗಿಸಿಕೊಳ್ಬೇಕು ಅಂತ ಎಲ್ಲ ಸಮಾಜದ ಹಿರಿಯರೆಲ್ಲ ಇದ್ದಾರೆ. ಗಟ್ಟಿ ಎಲ್ಲರೂ ಗಟ್ಟಿಯಾಗಿ ಒಂದು ಸೇರಿ ಈ ಮುಷ್ಟಿ ಇರುವುದು ಕಪಿ ಮುಷ್ಟಿ ಅಂತ ಕರಿತೇವಲ್ಲ, ಆ ಮುಷ್ಟಿ ಯಾಕೆ ಅಂದರೆ ಆ ಕಪಿಯ ಕೈಯಲ್ಲಿದ್ದಂತಹ ಅಮೂಲ್ಯವಾದ ಆಕೆಯ ಚೂಡಾಮಣಿ, ಸಾಮಾನ್ಯ ಚೂಡಾಮಣಿ ಅಲ್ಲ ಅದು, ಸೀತೆಯ ಚೂಡಾಮಣಿಯನ್ನು ಕಪಿಯಲ್ಲಿ ಹಿಡಿದಿದ್ದಂತೆ. ಕಪಿ ಮುಷ್ಟಿಯಲ್ಲಿ ಯಾರಿಗೆ ಗುದ್ದಿದ್ರೂ ಅದು ಜಾರಲಿಲ್ಲಂತೆ. ಹಾಗೆ ನಮ್ಮ ಈ ಮುಷ್ಟಿ ಯಾಕೆ ಬೇಕು ಅಂತ ಹೇಳಿದ್ರೆ ಅತ್ಯಂತ ಶ್ರೇಷ್ಠವಾದದ್ದನ್ನು ಗಟ್ಟಿಯಾಗಿ ಸಂರಕ್ಷಣೆ ಮಾಡುವುದಕ್ಕೆ ಬೇಕು. ಆದ್ರಿಂದ ನಮ್ಮ ಧರ್ಮ ಏನಿದೆ ಅದು ಅತ್ಯಂತ ಶ್ರೇಷ್ಠವಾದ ಸರ್ವ ಸಂಗ್ರಾಹ್ಯವಾದಂತಹ ಧರ್ಮ. ಅದರ ಸಂರಕ್ಷಣೆಗೆ ನಾವೆಲ್ಲ ಮುಷ್ಟಿಯ ಸ್ವರೂಪದಲ್ಲಿ ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನ 4 ಮಾತುಗಳನ್ನು ಪೂಜ್ಯ ಗುರುಗಳ ಅಂತರ್ಯಾಮಿಯಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.